Holy Spirit. ಜಮಖಂಡಿಯು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಿದೆ. Jamakhandi belong to my Jesus. ಜಮಖಂಡಿಯು ನನ್ನ ಯೇಸುವಿಗೆ ಸ್ವಂತವಾಗಿದೆ. ಮಧ್ಯರ್ತಕ್ಕಂಥ ಗ್ರೇಸ್ ರಿಫಾರ್ಮ್ ಚರ್ಚ್ ಬ್ಯಾಂಗ್ಳೂರಿನ ಹಿರಿಯ ಬೋಧಕರು ಘನ ಬೋಧಕರು ಆಗಿರುವ ರೆವರೆಂಡ್ ರಂಜನ್ ಅವರು ಮುಂದೆ ಬರ್ತಾರೆ. ಬಂದು ನಮ್ಮೆಲ್ಲರಿಗೋಸ್ಕರ, ಯಾಕೆಂದ್ರೆ ಅವರ ತೀರ್ಮಾನ, ಅವರ ಒಂದು ಪ್ರಾರ್ಥನೆ, ಅವರ ದರ್ಶನ, ಅವರ ಮಗನ ದರ್ಶನ, ಈ ಪಟ್ಟಣದಲ್ಲಿ ಇವತ್ತು ನಾವು ಇಷ್ಟೆಲ್ಲ ಜನ ಕೂಡಿ ಒಂದು ಈ ಆರಾಧನೆಯ ಕೂಟವನ್ನು ನಡೆಸ್ತಾ ಇದ್ದೇವೆ. ಅವರು ಬಂದು ನಮಗೆ ಕೆಲವು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರೆವರೆಂಡ್ ರಂಜನ್ ಅವರು ಮುಂದೆ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರ ಕರಗಳನ್ನು ತಟ್ಟೋಣ. பரிசுத்தனுடைய மாபெரும் விழாவில் பங்கு பெற்ற யாருக்கும் நன்றி செலுத்துகிறோம். ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನದ ಕೂಟದಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ನಾನು ವಂದನೆ ಸಲ್ಲಿಸುತ್ತೇನೆ. உங்களை பார்ப்பது மிக சந்தோஷமாய் காரியம். ನಿಮ್ಮನ್ನು ನೋಡುವಾಗ ನನಗೆ ಸಂತೋಷವಾಗುತ್ತದೆ. பெங்களூர்ல ரிஃபார்ம் சர்ச்சிலிருந்து யாரையும் வாழ்த்துகிறோம். கர்த்தர் நிச்சயம் 1000 மடங்கு ஆசீர்வதிப்பாராக. ಬೆಂಗಳೂರಿನ ಗ್ರೇಸ್ ರಿಫಾರ್ಮ್ ಸಭೆಯ ಬಳಿಯಿಂದ ನಿಮ್ಮೆಲ್ಲರೂ ನಾವು ವಂದಿಸುತ್ತೇವೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. அது மாத்திர ಜಮಖಂಡಿ ಪಾಸ್ಟರ್ ಫೆಲೋಶಿಪ್ ಅತ್ತಿರ ஊழியக்காரருக்கு நான் மனப்பூர்வமாக நன்றி செலுத்துகிறேன். ಅದೇ ಸಮಯದಲ್ಲಿ ಜಮಖಂಡಿ ಪಾಸ್ಟರ್ ಫೆಲೋಶಿಪ್ ರಲ್ಲಿರುವಂತಹ ಪ್ರತಿಯೊಂದು ಪಾಸ್ಟರ್ಗೆ ನಾನು ವಂದನೆ ಸಲ್ಲಿಸುತ್ತೇನೆ. உடைய அன்பு மிக முக்கியமாய் காணப்படுகிறது. ಈ ದಿನದಲ್ಲಿ ನಿಮ್ಮ ಪ್ರೀತಿಯು ಬಹಳ ಮುಖ್ಯವಾಗಿ ಕಾಣಲ್ಪಡುತ್ತದೆ. இந்த கூட்டத்துக்கு அநேக ஊழியக்காரர்கள் ராத்திரி மிக உழைத்திருக்கிறார்கள். ಈ ಒಂದು ಕೂಟಕ್ಕಾಗಿ ಹಗಲು ರಾತ್ರಿ ಅನೇಕ ದೇವ ಸೇವಕರು ಅವರು ಪ್ರಯಾಸ ಪಟ್ಟಿದ್ದಾರೆ. ಕರ್ತರು ஒரு பொக்கிஷமாக கர்த்தர் கொடுத்திருக்கிறார். ಕರ್ತರು ಅದನ್ನು ನಮಗೆ ನೋಡುವಾಗ ಒಂದು ವರದ ರೀತಿಯಲ್ಲಿ ನೀಡಿದ್ದಾನೆ. ಅದು ಮಾತ್ರ ಕರ್ತರುடைய பிரதான கிருபை, ಕರ್ತನ ಪ್ರಥಮ ಕೃಪೆಯಿಂದಾಗಿ ಸುರೇಶ್ ஒரு நல்ல ஒரு மகனாய் கர்த்தர் கொடுத்திருக்கிறார். ನನಗೆ ಸುರೇಶ್ ರಾಜ್ ಅನ್ನುವ ಪಾಸ್ಟರ್ ಅವರು ನನ್ನ ಮಗನಾಗಿದ್ದಾರೆ. கர்த்தர் சுரேஷ்க்கு பெரிய தரிசனத்தை கொடுத்திருக்கிறார். ಕರ್ತನು ಆತನಿಗೆ ನೋಡುವಾಗ ಒಂದು ದೊಡ್ಡ ದರ್ಶನವನ್ನು ನೀಡಿದ್ದಾನೆ. பல மாநிலத்தை ಅಭಿಷೇಕಪಡಿಸಿ ಪ್ರಸಂಗಕ್ಕೆ ಕರ್ತ ಪ್ರಿಯ ಕೃಪೆ ಕೊಡ್ತಾರೆ. ಅನೇಕ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ದೇವರ ಅಭಿಷೇಕದ ಕುರಿತಾಗಿ ಪ್ರಸಂಗಿಸಲು ಕರ್ತನು ಕೃಪೆ ನೀಡಿದ್ದಾನೆ. ಕರ್ತೋಡು ಸುರೇಶ್ವರ ಕರ್ತ ಪೇಸ ಆರಂಭಿಸಿದ್ದಾರೆ. ಕರ್ತನು ಪರಿಶುದ್ಧಾತ್ಮನು ಹೇಗೆ ನಡೆಸಬೇಕೆಂದು ಅದನ್ನು ಮಾತನಾಡಲು ಆರಂಭಿಸಿದನು. ಅದು ವಾರ್ತೆ ಕೀழ்ಪಡಿಂದ ಪಲ இடங்களே பசாய்புரத்தை பிரசங்கித்து கொண்டிருக்கிறார். ಆತನ ಮಾತಿಗೆ ವಿಧೇಯನಾಗಿ ಆತನು ನೋಡುವಾಗ ಅನೇಕ ಜಾಗಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಪರಿಶುದ್ಧಾತ್ಮನ ಕುರಿತಾಗಿ ಪ್ರಸಂಗಿಸಿಕೊಂಡು ಬಂದಿದ್ದಾರೆ. இந்த கடைசி காலத்துல ಈ ಕಡೆಯ ದಿನಗಳಲ್ಲಿ ನಮ್ಮ ದೇಶದ எழுப்புಲಾಗಿ ಪತ್ತಿ அறிவேಂಡ. ಈ ದೇಶದಲ್ಲಿ ಒಂದು ಉಜ್ಜೀವನದ ಅಗ್ನಿ ನೋಡುವಾಗ ಅದು ಒತ್ತಿ ಉರಿಯಬೇಕಿದೆ. ஒரு மனுஷனால செய்ய முடியாது. ಒಬ್ಬ ಮನುಷ್ಯನು ಒಬ್ಬನೇ ಅದನ್ನು ಮಾಡಲು ಸಾಧ್ಯವಿಲ್ಲ. ಸುರೇಶ್ಗೆ ಅನೇಕ ஊழியக்காரர்களை பக்கல் கர்த்தர் கொடுத்திருக்கிறார். ಇದರಲ್ಲಿ ಪಾಸ್ಟರ್ ಸುರೇಶ್ ರಾಜ್ ಅವರಿಗೆ ಕರ್ತನು ಅನೇಕ ಸೇವಕರನ್ನು ಒಂದು ಬಲವಾಗಿ ನೀಡಿದ್ದಾನೆ. இந்த மாபெரும் பிழல் பங்கு பெற்ற யாவருக்கும் ಈ ದಿನದಲ್ಲಿ ಈ ಕೂಟದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಸಭೆ ಸಾರ್ವಜನಿಕ ನன்றಿ ಸಲ್ಲಿಸುತ್ತೇವೆ. ಗ್ರೇಸ್ ರಿಫಾರ್ಮ್ ಸಭೆಯಿಂದ ನಿಮ್ಮೆಲ್ಲರಿಗೂ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನು 1000 ಮಡಂಗು ಆಶೀರ್ವದಿಸಲಿ. ಕರ್ತನು ನಿಮ್ಮನ್ನು 1000ದಷ್ಟು ಆಶೀರ್ವದಿಸಲಿ. ಆಮೆನ್. ಆಮೆನ್. Thank you, Lord. Oh, Rabba Shanda. What God is going to do in this place is something unique. ಕರ್ತನು ಈ ಸ್ಥಳದಲ್ಲಿ ಮಾಡುತ್ತಿರುವ ಒಂದು ಕಾರ್ಯ ಅದು ಬಹಳ ಪ್ರತ್ಯೇಕವುಳ್ಳದು. How many people are excited? ಎಷ್ಟು ಜನ ಅದಕ್ಕೆ ನೀವು ಸಮರ್ಪಿಸುತ್ತೀರಾ, ನಂಬುತ್ತೀರಾ? Hallelujah, hallelujah, hallelujah. You can all take a seat. Sakalaba rakalaba. Hallelujah. Hallelujah. There's lot of problem because of the power and many other things. ಇಲ್ಲಿ ಈ ಕರೆಂಟಿನಿಂದ ಮತ್ತು ಅನೇಕ ತೊಂದರೆಗಳಿಂದ ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. Let me start with a funny story.
ನಾನು ಒಂದು ತಮಾಷೆಯ ಕಥೆಯೊಂದಿಗೆ ಆರಂಭಿಸುತ್ತೇನೆ. Then you will understand why so much problems are happening. ಯಾಕೆ ಇದೆಲ್ಲ ನಡೀತಾ ಇದೆ ಅನ್ನೋದನ್ನ ನಮಗೆ ಅರ್ಥವಾಗ್ತದೆ. A owner who's belonged to the house, the owner of the house, the owner of the house, ಒಬ್ಬ ಮನೆಯ ಯಜಮಾನ, he went very far away. ಆತನು ಬಹಳ ದೂರವಾಗಿ ಹೋದನು. So many years the door were locked. ಎಲ್ಲ ಕದಗಳು ಮುಚ್ಚಲ್ಪಟ್ಟಿದ್ದವು. People were seeing outside, the door is always locked. ಜನಗಳು ಹೊರಗಡೆ ನೋಡುವಾಗ ಎಲ್ಲ ಕದಗಳು ಆಗಲೇ ಕೀಲಿ ಹಾಕಲ್ಪಟ್ಟಿದ್ದವು. One family, they decided to occupy that house. ಒಂದು ಕುಟುಂಬ ಈ ರೀತಿಯ ಯೋಚನೆ ಮಾಡಿತು, ಆ ಮನೆಯೊಳಗೆ ನಾವು ಹೋಗೋಣ. Even though they don't have a key, ಅವರಲ್ಲಿ ಯಾವುದೇ ಕೀ ಇಲ್ಲದೆ ಹೋದ್ರು ಒಳಗಡೆ ಹೋಗೋದಕ್ಕೆ ಯೋಚಿಸ್ತಾರೆ. break the lock and they went inside. ಆ ಒಂದು ಕೀಲಿಯನ್ನು ಮುರಿದು ಒಳಗಡೆ ಹೋಗೋದಕ್ಕೆ ತೀರ್ಮಾನಿಸಿದರು. And they enjoyed that wonderful house. ಅವರು ಒಳಗಡೆ ಹೋದಾಗ ಒಂದು ಅದ್ಭುತವಾದ ಮನೆಯಲ್ಲಿ ಸಂತೋಷ ಪಡ್ತಾ ಇದ್ದಾರೆ. All facilities were there inside the house. ಎಲ್ಲ ಮನೆಯ ಒಳಗಡೆ ಎಲ್ಲ ಅನುಕೂಲಗಳಿವೆ. And many years happened. ಅಲ್ಲಿ ಅನೇಕ ಕಾರ್ಯಗಳು ನಡೆಯಲ್ಪಟ್ಟವು. Many years took place. ಅಲ್ಲಿ ಅನೇಕ ಅತಿಥಿಗಳು ಬಂದರು. And they started to declare, ಅವರು ಈ ರೀತಿಯಾಗಿ ಘೋಷಿಸ್ತಾ ಇದ್ದಾರೆ, this is my house. ಇದು ನನ್ನ ಮನೆ. This is my house. ಇದು ನನ್ನ ಮನೆ. But one day, ಒಂದು ದಿನ they got the news. ದೇವರು ಅದನ್ನು ಉಪಯೋಗಿಸ್ತಾರೆ. The owner of this house is on the way. ಈ ಮನೆಯ ಯಜಮಾನು ಆಗಲೇ ಬರುತ್ತಾ The ಇದ್ದಾನೆ. owner of this house is on the way. ಈ ಮನೆಯ ಯಜಮಾನ ಆಗಲೇ ಬರುತ್ತಿದ್ದಾರೆ. The owner of some country is on the way. ಓ ಜಮಖಂಡಿ ಯಜಮಾನ ಈಗಲೇ ಬರ್ತಾ ಇದ್ದಾರೆ. The owner of some country is on the way. ಈ ಜಮಖಂಡಿಯ ಯಜಮಾನನು ಬರುತ್ತಿದ್ದಾರೆ. Now people who are staying inside the house, they started to shiver. ಇಲ್ಲಿ ಈ ಒಂದು ಮನೆ ಒಳಗೆ ವಾಸಿಸುವ ಜನರಿಗೆ ನಡುಕ ಉಂಟಾಗ್ತದೆ. They don't know what to do. ಅವರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕೆಂಬುದಾಗಿ. Ayo, the owner is on the way. ಯಾಕೆಂದ್ರೆ ಯಜಮಾನ ಬರ್ತಾ ಇದ್ದಾನೆ. If he come, I cannot stay here anymore. ಆತನು ಬರುವುದಾದ್ರೆ ಇಲ್ಲಿ ನನಗೆ ವಾಸ ಮಾಡ್ಲಿಕ್ಕೆ ಆಗುವುದಿಲ್ಲ. I enjoyed in this place. ನಾನು ಈ ಸ್ಥಳದಲ್ಲಿ ಸಂತೋಷವಾಗಿದ್ದೇನೆ. What can we do? ನಾವೇನು ಮಾಡೋಣ? Let us stop everything so that the owner will not reach here. ಯಾಕಂದ್ರೆ ನಾವೆಲ್ಲರೂ ಪ್ಯಾಕ್ ಮಾಡೋಣ, ಯಾಕಂದ್ರೆ ಅವು ಯಜಮಾನ ಇಲ್ಲಿ ಇರಬಾರ್ದು. People who are sitting next to them, you just give the hand. ನಿಮ್ಮ ಪಕ್ಕದಲ್ಲಿ ಕುಳಿತಿರುವ ಜನರಿಗೆ ನಿಮ್ಮ ಕರಗಳನ್ನು ಕೊಡಿ. Whatever you plan, the owner is coming today. ನೀವು ಏನೇ ಯೋಚನೆ ಮಾಡಿಕೊಂಡಿರಿ, ಆದರೆ ಈ ಮನೆಯ ಯಜಮಾನ ಬರುತ್ತಿದ್ದಾನೆ. Oh, I'm just telling Hallelujah. something very new. ಇಲ್ಲಿ ಒಂದು ಪ್ರತ್ಯೇಕವಾದ ಯಾವುದೋ ಒಂದು ಕಾರ್ಯ ನಡೀತಾ ಇದೆ. Enemy, ವೈರಿಯು, enemy. ವೈರಿ ಯಾ ವೈರಿ. Whatever you plan, ನೀ ಏನೇ ಪ್ಲಾನ್ ಮಾಡಿದ್ರು, the owner of some country is on the way. ಈ ಜಮಖಂಡಿಯ ಯಜಮಾನ ಆಗಲೇ ಬರುತ್ತಿದ್ದಾರೆ. The Holy Spirit is going to come today. ಪರಿಶುದ್ಧಾತ್ಮನಲ್ಲಿ ಬರ್ತಾ ಇದ್ದಾರೆ. Whatever the enemy plan, ಯಾವುದೇ ವೈರಿಯು ಏನೇ ಯೋಜನೆ ಮಾಡಿಕೊಂಡು, today my God told me, ಇವತ್ತು ನನ್ನ ದೇವರು ಹೇಳಿದ್ದಾರೆ, I'm going to come. ನಾನು ಇಲ್ಲಿ ಬರುತ್ತಿದ್ದೇನೆ. I'm going to release everything, going to release the Holy Spirit. ನಾನು ಇಲ್ಲಿ ಎಲ್ಲವನ್ನ ಬಿಡುಗಡೆ ಮಾಡಿ ಪರಿಶುದ್ಧಾತ್ಮವನ್ನ ನಿಮ್ಮ ಮಧ್ಯದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ. You can see the design. ನೀವು ಇಲ್ಲಿ ಒಂದು ಚಿತ್ರವನ್ನು ನೋಡಬಹುದು. This vision God gave me. ಈ ಒಂದು ದರ್ಶನವನ್ನ ದೇವರು ನನಗೆ ಕೊಟ್ಟರು. Many years some country were closed for Holy Spirit. ಅನೇಕರು ಜಮಖಂಡಿಯಲ್ಲಿ ಪರಿಶುದ್ಧಾತ್ಮನಿಗೆ ಬಹಳ ಹತ್ತಿರದಲ್ಲಿದ್ದಾರೆ. Today, ಇವತ್ತು that sign is going to break. ಆ ಒಂದು ಸರಪಳಿ ಬಿಚ್ಚಲ್ಪಡ್ತಾ ಇದೆ. The Holy Spirit is going to come. ಆ ಪರಿಶುದ್ಧಾತ್ಮನು ಬರಲಿದ್ದಾರೆ. Today the Holy Spirit is going to come. ಪರಿಶುದ್ಧಾತ್ಮನು ಇವತ್ತು ಬರಲಿದ್ದಾರೆ. Hallelujah. If you are excited, you have to really clap your hands. ನಿಮ್ಮಲ್ಲಿ ದಾಹವುಳ್ಳವರಾದರೆ ನೀವು ಕರಗಳನ್ನು ತಟ್ಟಿ ದೇವರಿಗೆ You have to clap your hands and thank God. ಕರಘೋಷದೊಡನೆ ನೀವು Some days belong to Holy Spirit. ಜಮಖಂಡಿಯ ಪರಿಶುದ್ಧಾತ್ಮನಿಗೆ Some ಸಂಬಂಧಪಟ್ಟಿದೆ. days belong to my Caesar. ಜಮಖಂಡಿಯು ನನ್ನ ಯೇಸುವಿಗೆ ಸ್ವಂತವಾಗಿದೆ. Some days belong to my Caesar. ಜಮಖಂಡಿಯು ನನ್ನ ಯೇಸುವಿಗೆ ಸ್ವಂತವಾಗಿದೆ. God showed me a vision upon some ದೇವರು country. ನನಗೆ ಒಂದು ದರ್ಶನವನ್ನ ತೋರಿಸಿದರು.
7 angels are coming from heavenly house. ಪರಲೋಕದ ಮನೆಯಿಂದ ದೇವದೂತರು ಬರುತ್ತಿದ್ದಾರೆ. They are coming to that Samkanti. ಆ ಜಮಖಂಡಿಗೆ ದೇವದೂತರು ಬರುತ್ತಿದ್ದಾರೆ. And they are carrying something in their hand. ಅವರು ತಮ್ಮ ಕರಗಳಲ್ಲಿ ಏನೋ ತೆಗೆದುಕೊಂಡು ಬರುತ್ತಿದ್ದಾರೆ. They are boarding and they are coming to this venue. ಅವರು ಅದನ್ನ ಸುರಿಯುತ್ತಾ ಈ ಸ್ಥಳಕ್ಕೆ ಬರುತ್ತಿದ್ದಾರೆ. I was asking Holy Spirit, what is that? ನಾನು ಪರಿಶುದ್ಧಾತ್ಮನನ್ನು ಕೇಳ್ತಾ ಇದ್ದೆ, ಇದು ಏನು? The Holy Spirit told they are pouring the anointing, they are pouring the oil and coming to this venue. ಆವಾಗ ದೇವರಾತ್ಮ ನನಗೆ ತಿಳಿಸಿದ್ದು, ಅವರು ಅಭಿಷೇಕದ ಎಣ್ಣೆಯನ್ನ ಈ ಸ್ಥಳದಲ್ಲಿ ಸುರಿತಾ ಇದ್ದಾರೆ ಎಂಬುದಾಗಿ. The fire what I'm going to burn here. ಆ ಒಂದು ಅಗ್ನಿ ನಾನು ಇಲ್ಲಿ ಸುರಿಯುವಂತದ್ದು. The fire what I'm going to burn here. ಆ ಅಗ್ನಿ ನಾನು ಸುರಿಯುವಂತದ್ದು. The fire is going to take all over the Samkanti. ಈ ಅಗ್ನಿಯು ಜಮಖಂಡಿ ಎಲ್ಲಾ ಕಡೆಗೆ ಪ್ರಸರಿಸುತ್ತದೆ. I'm not speaking lie. ನಾನು ಸುಳ್ಳು ಹೇಳುತ್ತಿಲ್ಲ. Within 1 year you will see the great revival in Samkanti. ಒಂದೇ ವರ್ಷದೊಳಗೆ ಜಮಖಂಡಿಯಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ನಾವು ನೋಡುತ್ತೇವೆ. That is the sign the Holy Spirit has come today. ಅದೇ ಒಂದು ಗುರುತಾಗಿದೆ, ಪರಿಶುದ್ಧಾತ್ಮನು ಇಲ್ಲಿ ಬಂದಿದ್ದಾನೆ ಎಂಬುದಾಗಿ. Hallelujah. Hallelujah. I already can see the atmosphere is sensing. ಈಗಲೇ ನಾನು ಆ ಒಂದು ಪರಿಸ್ಥಿತಿಯನ್ನು ಇಲ್ಲಿ ನೋಡ್ತಾ ಇದ್ದೇನೆ. I can see the atmosphere is completely sensing. ಇಲ್ಲೂ ಆ ರೀತಿಯಾದ ಒಂದು ಪರಿಸ್ಥಿತಿಯನ್ನು ಆಗಲೇ ನೋಡ್ತಾ ಇದ್ದೇನೆ. Oh, hallelujah. Prepare yourself. ನಿಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳ್ರಿ. Prepare yourself. ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿರಿ. Today something is going to happen in your life. ನಿಮ್ಮ ಜೀವಿತದಲ್ಲಿ ಇವತ್ತು ಏನೋ ಒಂದು ಕಾರ್ಯ ಸಂಭವಿಸಲಿದೆ. Why we are organizing in this meeting? ಈ ಒಂದು ಕೂಟವನ್ನ ಆಯೋಜಿಸುವುದಕ್ಕೆ. It is not that we have enough money to come and organize the meeting. ಇದರ ಅರ್ಥ ಹೀಗಿಲ್ಲ, ನಮ್ಮ ಹತ್ರ ಸಾಕಷ್ಟು ಹಣ ಇದೆ ಅದಕ್ಕೋಸ್ಕರ ಬಂದು ಇಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ ಎಂಬುದಾಗಿ. We carry the burden of Jesus. ನಾವು ಯೇಸುವಿನ ಭಾರವನ್ನ ಹೊತ್ತುಕೊಂಡು ಹೋಗುತ್ತಾ ಇದ್ದೇವೆ. Many men of God with me who are standing, they are carrying the same burden of Jesus. ಅನೇಕ ದೇವರ ಸೇವಕರುಗಳು ಇಲ್ಲಿ ನಿಂತವರು ಅದೇ ಒಂದು ಆಹವನ್ನ ಭಾರವನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. From Murali, many pastors they have come here, they are working day and night because even they are carrying the burden of Jesus. ಅನೇಕ ಬೋಧಕರುಗಳು ಸೇವಕರುಗಳು ರಾತ್ರಿ ಎಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾಕೆಂದ್ರೆ ಅವರು ಯೇಸುವಿನ ಭಾರವನ್ನ ಅವರು ಹೊರುತ್ತಾ ಇದ್ದಾರೆ. Almost like 20 people we travel from Bangalore to Samkanti because we are carrying the burden of Jesus. ಸುಮಾರು 16 ಜನರು ನಾವು ಬ್ಯಾಂಗ್ಳೂರಿನ ಜಮಖಂಡಿ ಪಟ್ಟಣಕ್ಕೆ ನಾವು ಬಂದಿದ್ದೇವೆ. ಕಾರಣ ನಾವು ಕೂಡ ಯೇಸುವಿನ ಭಾರವನ್ನ ಹೊತ್ತುಕೊಂಡು ಬಂದಿದ್ದೇವೆ. The burden is only one thing. ಆ ದಾಹ ಒಂದೇ ಒಂದು. You know what is that? ನಿಮಗೆ ಗೊತ್ತಾದೇನಂತ? I will go away and send one comforter to you all. ನಾನು ನಿಮ್ಮಿಂದ ದೂರ ಹೋಗಿ ನಿಮಗೋಸ್ಕರವಾಗಿ ಒಬ್ಬ ಸಹಾಯಕನನ್ನು ಕಳಿಸುತ್ತೇನೆ. You have to live with that person. ಆ ಸಹಾಯಕನೊಂದಿಗೆ ನೀವು ಜೀವನ ಮಾಡಬೇಕು. You have to live with the Holy Spirit. ನೀವು ಪರಿಶುದ್ಧಾತ್ಮನೊಂದಿಗೆ ವಾಸಿಸಬೇಕು. That is the burden of Jesus. ಅದು ಯೇಸು ಸ್ವಾಮಿಯ ಮಾತು. Jesus doesn't have any other burden. ಯೇಸು ಸ್ವಾಮಿ ಆ ದಾಹವನ್ನು ಹೊಂದಿದ್ದರು. You and me have to live for Holy Spirit. ನೀವು ನಾನು ಆ ಪರಿಶುದ್ಧಾತ್ಮನಿಗಾಗಿ ವಾಸಿಸಬೇಕು. Hallelujah. Hallelujah. Today onwards we are going to live for Holy Spirit. ಇವತ್ತಿನಿಂದ ನೀವು ಪರಿಶುದ್ಧಾತ್ಮನೊಂದಿಗೆ ಜೀವಿಸುತ್ತೀರಿ. How many people are ready? ಎಷ್ಟು ಜನ ಅದಕ್ಕೆ ಇಷ್ಟಪಡ್ತೀರಾ? Many healing is going to take place today. Many healing is going to take place today. ಅನೇಕ ಸ್ವಸ್ಥತೆಗಳು ಈ ಸ್ಥಳದಲ್ಲಿ ಈಗಲೇ ಕಾಣ್ತಾ ಇದೆ. ಅನೇಕ ಸ್ವಸ್ಥತೆಗಳು. While giving the sermon itself, many healing will take place. ಯಾವಾಗ ಇನ್ನು ಪ್ರಸಂಗ ನಡೀತಾ ಇರ್ತದೋ ಆವಾಗ ಅನೇಕ ಸ್ವಸ್ಥತೆಗಳು ಇಲ್ಲಿ ಕಾಣುತ್ತೇವೆ. Hallelujah. Hallelujah. God is putting me one name of Rekha. ಒಂದು ಹೆಸರಿನ ರೇಖಾ ಎಂಬ ಹೆಸರಿನ ಒಂದು ಹೆಸರನ್ನ ದೇವರು ಕೊಡ್ತಾ ಇದ್ದಾರೆ. If anyone name of Rekha, please come and sit in first row. Anointing session, I'm going to call you. ನೋಡ್ತೇವೆ ಆ ರೇಖಾ ಎಂಬ ಹೆಸರನ್ನು ಯಾರಾದರೂ ಒಬ್ಬರು ಸಹೋದರಿ ಇದ್ದಾರೆ ಇಲ್ಲ ಮುಂದಿನ ಒಂದು ಲೈನ್ ಅಲ್ಲಿ ಬಂದು ಕುಳಿತುಕೊಳ್ಳಿರಿ. ಅಭಿಷೇಕದ ಸಮಯದಲ್ಲಿ ನಾನು ನಿಮ್ಮನ್ನು ಕರೀತೇನೆ. Hallelujah. Hallelujah. The Lord is going to do something. ರೇಖಾ ಎಂಬ ಹೆಸರಿನ ಯಾವುದಾದ್ರೂ ಒಬ್ಬರು ಸಹೋದರಿ. The Lord is going to do something today. ದೇವರು ಏನೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. The Bible is very clearly mentioned.
ಸತ್ಯವೆಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. When the bridegroom is coming, the bride should be ready. ಇಲ್ಲಿ ನೋಡ್ತೀವಿ, ಯಾವಾಗ ಮದಲಿಂಗನು ಬರುತ್ತಾನೆ ಮೊದಲಿಗೆತ್ತೀವಿ ಅಂತ ಹೇಳುತ್ತಾರೆ ಎಂಬುದಾಗಿ. Okay? ಹಲ್ಲೆಲೂಯಾ. You should understand very clearly. I'm telling you how to unlock the Holy Spirit. ನಾನು ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಬಯಸುತ್ತೇನೆ, ಹೇಗೆ ಪರಿಶುದ್ಧಾತ್ಮನನ್ನ ನಾವು ಬಿಡುಗಡೆ ಒಳಗೆ ನಾವು ತೆಗೆದುಕೊಂಡು ಬರಬೇಕು ನಮ್ಮೊಳಗಡೆ. How you can unlock in your spirit. ಹೇಗೆ ನಿಮ್ಮ ಆತ್ಮವನ್ನು ಕೂಡ ಆ ಕೀಯಿಂದ ಹೊರಗಡೆ ತೆಗೆಯಬೇಕು. The Bible is very clearly mentioned, when the bridegroom comes, the bride should be ready. ಯಾವಾಗ ಮದಲಿಂಗನು ಬರುತ್ತಾನೆ ಮೊದಲಿಗಿತ್ತಿಯು ಸಿದ್ಧವಾಗಿರಬೇಕು. The bridegroom, what level they are, the same level will be the bridegroom. ಮದಲಿಂಗನು ಯಾವ ಒಂದು ಉನ್ನತ ಸ್ಥಿತಿಯಲ್ಲಿದ್ದಾನೋ ಹಾಗೆ ಮೊದಲಗಿತ್ತಿಯು ಕೂಡ ಆ ಒಂದು ಸ್ಥಿತಿಯಲ್ಲಿರಬೇಕು. Any chances the man and animal can get married? ಏನಾದರೂ ಒಂದು ಅವಕಾಶ ಇದೆಯಾ ಒಬ್ಬ ವ್ಯಕ್ತಿಯು ಒಂದು ಪ್ರಾಣಿಯು ಮದುವೆ ಆಗಲಿಕ್ಕೆ? Any chances ಒಂದು ಮನುಷ್ಯ ಮತ್ತೊಂದು ಪ್ರಾಣಿ ಮದುವೆ ಆಗಲಿಕ್ಕೆ ಏನಾದರೂ ಅವಕಾಶ ಇದೆಯಾ? human being and animal will get married? ಒಬ್ಬ ಮನುಷ್ಯ ಮತ್ತೊಂದು ಪ್ರಾಣಿ ಮದುವೆ ಆಗಲಿಕ್ಕೆ ಸಾಧ್ಯನಾ? No way at all. ಅದಕ್ಕೆ ಸಮಯವೇ ಇಲ್ಲ, ಅದಕ್ಕೆ ಚಾನ್ಸೇ ಇಲ್ಲ. A boy who's living in the kingdom house, even the girl will be from the kingdom house. ಯಾವಾಗ ಒಬ್ಬ ಹುಡುಗನು ಆತನು ಅರಮನೆಯಲ್ಲಿ ವಾಸಿಸುತ್ತಿದ್ದಾನೋ ಹಾಗೆ ಹುಡುಗಿ ಕೂಡ ಅರಮನೆಯಲ್ಲಿ ವಾಸಿಸುವಳಾಗಿರಬೇಕು. The bride and bridegroom will be equal. ಇಲ್ಲಿ ಮದಲಿಂಗನು ಮತ್ತು ಮದಲಗಿತ್ತಿ ಇಬ್ಬರು ಸಮವಾಗಿರಬೇಕು. Nowadays, even in Bangalore, if a boy is a degree, even the girl also has to be a degree older. ಇಲ್ಲಿ ನೋಡ್ತೇವೆ, ಇನ್ನು ಬ್ಯಾಂಗ್ಳೂರಿನಲ್ಲಿ ಒಂದು ರೀತಿಯಾಗಿದೆ, ಒಬ್ಬ ಹುಡುಗನು ಆತನು ಸ್ವಲ್ಪ ವಯಸ್ಸಾನ ಆಗಿರುವುದಾದ್ರೆ ಹುಡುಗಿಯು ಕೂಡ ವಯಸ್ಸವಳಾಗಿರಬೇಕು. If boy is getting 50,000 salary, even girls should get equal salary. ಒಬ್ಬ ಹುಡುಗ 50,000 ಸಂಬಳ ಇದ್ದರೆ ಹುಡುಗಿಗೂ 50,000 ಸಂಬಳ ಇರಬೇಕು. If boy is a manager, if a girl is a housekeeping, there's no marriage. ಇಲ್ಲಿ ಒಬ್ಬ ಹುಡುಗನು ಆತನು ಮ್ಯಾನೇಜರ್ ಆಗಿರುವುದಾದ್ರೆ ಒಂದು ಹುಡುಗಿಯು ಮನೆ ಕೆಲಸದವಳಾಗಿದ್ದರೆ ಅದಕ್ಕೆ ಅವಕಾಶವೇ ಇಲ್ಲ. Bride and bridegroom should be equal. ಇಲ್ಲಿ ಮದಲಿಂಗನು ಮದಲಗಿತ್ತಿಯರು ಸಮವಾಗಿರಬೇಕು. My God is telling, ಇಲ್ಲಿ ನನ್ನ ಕರ್ತನಿದ್ದಾನೆ, bride, I am coming. ಇಲ್ಲಿ ಆ ಮದಲಿಂಗನು ಬರುತ್ತಿದ್ದಾನೆ, bridegroom, be ready. ಇಲ್ಲಿ ಈ ಮದಲಗಿತ್ತಿಯರು ನೀವು ಸಿದ್ಧವಾಗಿರಿ. bridegroom, be ready. ಮದಲಗಿತ್ತಿಯರು ನೀವು ಸಿದ್ಧವಾಗಿರಿ. How it is possible, pastor? ಹೇಗೆ ಇದು ಸಾಧ್ಯವಾಗ್ತದೆ? He is the king of kings. ಆತನು ರಾಜಾದಿ ರಾಜನು, He is the glory of glory. ಆತನು ಮಹಿಮೆಯ ಅರಸನು, He is a father of father. ಆತನು ತಂದೆಗೆ ತಂದೆ. He has created everything by the word. ಆತನು ಎಲ್ಲವನ್ನ ತನ್ನ ಮಾತುಗಳಿಂದ ಉಂಟು He ಮಾಡಿದವನು. is a lion of Judah. ಆತನು ಯೂದ ಸಿಂಹನು. When he is coming, ಯಾವಾಗ ಆತನು ಬರುತ್ತಾನೋ, oh, we are a human being. ನಾವು ಮನುಷ್ಯರಾಗಿ We cannot go and stand before him. ನಾವು ಆತನ ಮುಂದೆ ನಿಲ್ಲಲಿಕ್ಕೆ ಆಗೋದಿಲ್ಲ. How he can call you and me as a bride? ಹೇಗೆ ಆತನು ನಮ್ಮನ್ನ ಆತನು ಮೊದಲಗಿತ್ತಿಯರು ಎಂಬುದಾಗಿ ಕರೆಯುತ್ತಾನೆ. Hallelujah. ಹಲ್ಲೆಲೂಯಾ. How he can call you and me as a bride? ಆತನು ಹೇಗೆ ನಿಮ್ಮನ್ನ ನನ್ನನ್ನ ಮೊದಲಗಿತ್ತಿಯರು ಎಂಬುದಾಗಿ ಕರೆಯುತ್ತಾನೆ. Hallelujah. ಹಲ್ಲೆಲೂಯಾ. The time you accept Holy Spirit, ನೀವು ಯಾವಾಗ ಪರಿಶುದ್ಧಾತ್ಮನನ್ನ ಸ್ವೀಕರಿಸುತ್ತೀರೋ, whatever need for a bride, the Holy Spirit will carry as a complete package and come into your spirit. ಇಲ್ಲೋಡ್ತೇವೆ, ಏನೇ ಆಗಿರಲಿ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಪ್ರವೇಶಿಸುವಾಗ ಅದಕ್ಕೆ ತಕ್ಕಂತ ಅರ್ಹತೆಯೊಂದಿಗೆ ನಿಮ್ಮನ್ನು ಆತನು ಕರೆದುಕೊಂಡು ಹೋಗುತ್ತಾನೆ. Whatever the bride carries, the bridegroom need, everything the bride, the Holy Spirit will carry and come into your spirit. ಯಾವ ಮದಲಿಂಗನಿಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಎಲ್ಲ ಅರ್ಹತೆಗಳನ್ನ ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇಟ್ಟುಕೊಂಡು ಅದನ್ನ ಹೊತ್ತುಕೊಂಡು ಹೋಗುವಂತೆ ಸಹಾಯ ಮಾಡುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. When the bride comes, the bridegroom should be ready. ಯಾವಾಗ ಮದಲಿಂಗನು ಬರುತ್ತಾನೋ ಮೊದಲಗಿತ್ತಿಯು ಸಿದ್ಧಳಾಗಿರಬೇಕು. Glory to God. ಮಹಿಮೆ ಯೇಸುವಿಗೆ. Even you and me will become the bridegroom. ಇವತ್ತು ನಾನು ನೀನು ಇರುವಾಗ ಆತನು ಮದಲಿಂಗನು, We can also become. ನಾವು ಕೂಡ ಅದಕ್ಕೆ ಸಿದ್ಧರಾಗಿದ್ದೇವೆ. But only one thing we have to do it.
ಒಂದೇ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. Unlock the Holy Spirit. ನಾವು ಪರಿಶುದ್ಧಾತ್ಮ ನಾವು ಬಿಡುಗಡೆ ಹೊಂದಬೇಕಾಗಿದೆ. Unlock the Holy Spirit. ಪರಿಶುದ್ಧಾತ್ಮನಿಗೆ ನಾವು ವಿಮೋಚನೆ ಮಾಡಬೇಕಾಗಿದೆ. Hallelujah. ಹಾಲೆಲೂಯಾ. How many people are connected with me? ಎಷ್ಟು ಜನ ನನ್ನೊಂದಿಗೆ ನೀವು ಸೇರ್ತಾ ಇದ್ದೀರಾ? Today I'm going to give you the secret how you can unlock your Holy Spirit. ಇವತ್ತು ಒಂದು ರಹಸ್ಯವನ್ನ ನಿಮಗೆ ಹೇಳುತ್ತೇನೆ, ಹೇಗೆ ಪರಿಶುದ್ಧಾತ್ಮನನ್ನ ನಿಮ್ಮ ಜೀವಿತದಲ್ಲಿ ನೀವು ಬರಮಾಡಿಕೊಳ್ಳಲು ಸಾಧ್ಯ ಎಂಬುದಾಗಿ. How many people are interested? ಎಷ್ಟು ಜನ ಆಸಕ್ತರಾಗಿದ್ದೀರಾ? Even if you're not qualified, no problem. ನಿಮಗೆ ಆ ಅರ್ಹತೆ ಇದೆ ಇಲ್ವಾ ಅದು ಬೇಕಾಗಿಲ್ಲ. Even if you have parents or you don't have a parents, no problem. ನಿಮಗೆ ನಿಮ್ಮ ಪೋಷಕರು ಇದ್ದಾರೋ ಇಲ್ವೋ ಅದು ಅವಶ್ಯಕತೆ ಇಲ್ಲ. Even you're working or you're not working, no problem. ನೀವು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಇಲ್ವಾ ಅನ್ನೋದು ಮುಖ್ಯವಲ್ಲ. People honor you or people they don't honor, no problem. ಜನ ನಿಮಗೆ ಗೌರವ ಕೊಡುತ್ತಾರಾ ಅಥವಾ ಇಲ್ಲ ಅನ್ನೋದು ಮುಖ್ಯವಲ್ಲ. Today onwards work for only one thing. ಇವತ್ತಿನಿಂದ ಒಂದೇ ಒಂದು ಕಾರ್ಯ ಆಗಲಿದೆ. Who's inside you, Holy Spirit? ನಿನ್ನ ಆಂತರ್ಯವನ್ನ ಪರಿಶುದ್ಧಾತ್ಮನು ನೋಡುತ್ತಿದ್ದಾನೆ. Open it. ಅದನ್ನ ತೆರೆಯಿರಿ. Let him come out. ಅದು ಹೊರಗಡೆ ಬರಲಿ. I'm challenging you. ನಿಮಗೆ ನಾನು ಸವಾಲು ಹಾಕ್ತಾ ಇದ್ದೀನಿ. You will be the blessed person on this earth. ನೀನು ಈ ಭೂಮಿಯ ಮೇಲೆ ಆಶೀರ್ವಾದ ಹೊಂದಿದ ವ್ಯಕ್ತಿಯಾಗಿರುತ್ತಿ. Wherever you go, the red mat will be before you. ಯಾವಾಗೆಲ್ಲ ಎಲ್ಲೆಲ್ಲ ಹೋಗುತ್ತೀಯೋ ಆಗ ನಿನ್ನ ಮುಂದೆ ಒಂದು ಕೆಂಪು ಕಾರ್ಪೆಟ್ ಇರುತ್ತದೆ. Wherever you go, the heaven will open. ನೀವು ಎಲ್ಲೆಲ್ಲ ಹೋಗುತ್ತೀರೋ ಪರಲೋಕವು ತೆರೆಯಲ್ಪಟ್ಟಿರುತ್ತದೆ. How many people are ready to unlock your Holy Spirit? ನಿಮ್ಮ ಪರಿಶುದ್ಧಾತ್ಮನಿಗೆ ಬಿಡುಗಡೆ ಹೊಂದಲಿಕ್ಕೆ ಎಷ್ಟು ಜನ ಸಿದ್ಧರಿದ್ದೀರಾ? How many people are excited to unlock your Holy ಎಷ್ಟು Spirit? ಜನರಲ್ಲಿ ಉತ್ಸಾಹ ಇದೆ ಅದನ್ನು ನೀವು ತೆರೆಯಲ್ಪಡುವುದಕ್ಕಾಗಿ? Give the second and say, ನಿಮ್ಮ ಪಕ್ಕದಲ್ಲಿರುವ ಜನರಿಗೆ ಕೈಗಳನ್ನು ಕೊಟ್ಟು ಹೇಳಿರಿ, I have Holy Spirit. ನನ್ನಲ್ಲಿ ಪರಿಶುದ್ಧಾತ್ಮನು ಇದ್ದಾರೆ. I have Holy Spirit. ನನ್ನಲ್ಲಿ ಪರಿಶುದ್ಧಾತ್ಮನು ಇದ್ದಾನೆ. But today, ಇವತ್ತಿನಿಂದ I'm going to unlock the Holy Spirit. ಇವತ್ತಿನಿಂದ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೇನೆ. I'm going to unlock the Holy Spirit. ನಾನು ಪರಿಶುದ್ಧಾತ್ಮನ ಬಿಡುಗಡೆ ಮಾಡ್ತಾ ಇದ್ದೇನೆ. Hallelujah. ಹಾಲೆಲೂಯಾ. Okay, simple way I'll explain to you all. ಒಂದು ಸಾಧಾರಣವಾದಂತ ಕಾರ್ಯ ನಿಮಗೆ ನಾನು ವಿವರಿಸುತ್ತೇನೆ. Okay, let me take Ephesians 1:13. ಎಫೆಸ ಬರೆದ ಪುಸ್ತಕ 1:13. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. Hallelujah. ಹಾಲೆಲೂಯಾ. The time you listen the word of God, ನೀ ದೇವರ ವಾಕ್ಯವನ್ನ ಕೇಳಿದ ಕ್ಷಣವೇ, the time you believe Christ, ನೀನು ಯೇಸುವನ್ನ ನಂಬಿದ ತಕ್ಷಣವೇ, the time you believe Jesus, ನೀ ಯೇಸುವನ್ನ ವಿಶ್ವಾಸಿಸಿದ ಕ್ಷಣದಲ್ಲಿಯೇ the Lord have blessed you with the Holy Spirit. ಕರ್ತನು ನಿಮ್ಮನ್ನ ಪವಿತ್ರಾತ್ಮನಿಂದ ಆಶೀರ್ವಾದಿಸಿದ್ದಾರೆ. You don't need to again ask, give me the Holy Spirit, give me the Holy Spirit. ಮತ್ತೆ ನೀವು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ, ದೇವರೇ ನನಗೆ ಪವಿತ್ರಾತ್ಮನನ್ನು ಕೊಡಿರಿ ಎಂಬುದಾಗಿ. The time you come and believe Jesus, ನೀನು ಬಂದು ಯೇಸುವನ್ನ ನಂಬಿದ ಕ್ಷಣದಲ್ಲಿಯೇ a compliment is given to you that is called Holy Spirit. ಅದಕ್ಕೆ ಉಡುಗೊರೆಯಾಗಿ ನಿಮಗೆ ಕೊಡಲ್ಪಟ್ಟಿದೆ ಪವಿತ್ರಾತ್ಮನನ್ನ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. So everyone have the Holy Spirit. ಪ್ರತಿಯೊಬ್ಬೊಬ್ಬರಲ್ಲಿ ಪವಿತ್ರಾತ್ಮನಿದ್ದಾರೆ. Because you have come here believing Jesus. ಯಾಕೆಂದ್ರೆ ಯೇಸುವನ್ನ ನಂಬಿದವರಾಗಿ ನೀವು ಇಲ್ಲಿ ಬಂದಿದ್ದೀರಿ. When you believe Jesus, you have the Holy Spirit. ಯಾವಾಗ ಯೇಸುವನ್ನ ನಂಬುತ್ತೀರೋ ನಿಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ. But one thing Jesus did, ಆದ್ರೆ ಯೇಸು ಸ್ವಾಮಿ ಒಂದನ್ನು ಮಾಡಿದರು. He gave the Holy Spirit, ಆತನು ಪರಿಶುದ್ಧಾತ್ಮನ ಕೊಟ್ಟನು. but He sealed the Holy Spirit. ಆತನು ಮುದ್ರೆ ಹಾಕಿದನು ಅದನ್ನ. Here only the problem started. ಇಲ್ಲೇ ಒಂದು ತೊಂದರೆ ಆರಂಭವಾಗ್ತದೆ. Hallelujah. ಹಾಲೆಲೂಯಾ. How many people understood? 12 disciples Jesus called, ಯೇಸು ಸ್ವಾಮಿ ತನ್ನ 12 ಶಿಷ್ಯರನ್ನು ಕರೆದನು. and Jesus went and blew, receive the Holy Spirit. ಯೇಸು ಸ್ವಾಮಿ ಅವರ ಹತ್ತಿರ ಹೋಗಿ ಊದಿದನು, ನೀವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ. Holy Spirit went inside, ಯಾವಾಗ ಪವಿತ್ರಾತ್ಮನ ಒಳಗಡೆ ಹೋದನು, and immediately Jesus sealed the Holy Spirit. ಆಗ ತಕ್ಷಣವೇ ಯೇಸು ಸ್ವಾಮಿ ಆ ಪವಿತ್ರಾತ್ಮನಿಂದ ಮುದ್ರೆ ಹಾಕಿದನು. Oh, they were so excited. I received the Holy Spirit. ಅವರು ಬಹಳ ಉತ್ಸಾಹಕರಾದರು, ನಾವು ಪವಿತ್ರಾತ್ಮನ ಹೊಂದಿದವರಾಗಿದ್ದೇವೆ. They are going and praying for the people. No healing is happening.
ಅವರು ಹೋಗಿ ಜನರಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಅಲ್ಲಿ ಅದ್ಭುತಗಳು ನಡೀತಾ ಇಲ್ಲ. They are going and speaking about Jesus, no one accepting Christ. ಇಲ್ಲಿ ನೋಡ್ತಾ ಇದ್ದಾರೆ ಯೇಸು ಸ್ವಾಮಿಯ ಬಗ್ಗೆ ಹೋಗಿ ಮಾತನಾಡ್ತಾ ಇದ್ದಾರೆ, ಯಾವುದೋ ಒಂದು ಕಾರ್ಯ ನಡೀತಾ ಇಲ್ಲ. They cannot understand in their mindset. ಅವರ ಬುದ್ಧಿ ಸ್ಥಿತಿಯನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ Now only Jesus baptized me with the Holy Spirit. ಈಗಲೇ ಯೇಸು ಸ್ವಾಮಿ ನಮ್ಮನ್ನ ಪವಿತ್ರಾತ್ಮ ಅಭಿಷೇಕದಿಂದ ತುಂಬಿಸಿದ್ದಾರೆ. But why this Holy Spirit is not working? ಯಾಕೆ ಇಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾ ಇಲ್ಲ? Why I cannot heal the people? ಯಾಕೆ ಜನರು ಗುಣ ಹೊಂದ್ತಾ ಇಲ್ಲ? Why I cannot raise the dead person? ಯಾಕೆ ಇಲ್ಲಿ ಸತ್ತವರ ಮೇಲೆ ಕೇಳ್ತಾ ಇಲ್ಲ? They cannot understand. ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. Hallelujah. ಹಲ್ಲೆಲೂಯಾ. Today I'm going to tell you the reason. ಇವತ್ತು ನಾನು ನಿಮಗೆ ಕಾರಣ ಹೇಳ್ತಾ ಇದ್ದೀನಿ. We all have Holy Spirit. ನಮ್ಮಲ್ಲೆಲ್ಲರಲ್ಲೂ ಪರಿಶುದ್ಧಾತ್ಮ ಇದ್ದಾನೆ. It is sealed by ನಮಗೆ Jesus. ಯೇಸು ಕ್ರಿಸ್ತನಿಂದ ಮುದ್ರೆ ಹೊಂದಬೇಕಾಗಿದೆ. Only you and me can open it. ಅದನ್ನ ನಾನು ನೀವು ಮಾತ್ರ ತೆರೆಯಲಿಕ್ಕೆ ಸಾಧ್ಯ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Let me explain a simple way. ನಾನು ನಿಮಗೆ ಅದನ್ನು ಸುಲಭವಾಗಿ ವಿವರಿಸುತ್ತೇನೆ. I have a very big skit for you to show. ನನ್ನಲ್ಲಿ ಅನೇಕ ಕಾರ್ಯಗಳಿದೆ ತೋರಿಸಲಿಕ್ಕೆ. What is this? ಇದೇನು ಹೇಳಿ? In English they call coconut. ಇಂಗ್ಲಿಷ್ ಅಲ್ಲಿ ಆಂಗ್ಲದಲ್ಲಿ ಕೋಕೋನಟ್ ಎಂಬುದಾಗಿ ಕರೆಯುತ್ತಾರೆ. What in Kannada person? ತೆಂಗಿನಕಾಯಿ. Tenginakayi. This coconut, ಈ ಒಂದು ತೆಂಗಿನಕಾಯಿ, if you want to break this coconut, ಈ ತೆಂಗಿನಕಾಯಿನ ಒಡಿಬೇಕಾದ್ರೆ first you have to do one thing. ನೀವು ಮೊದಲು ಒಂದು ಕಾರ್ಯ ಮಾಡಬೇಕು. In your physical strength, ನಿಮ್ಮ ಒಂದು ಶಾರೀರಿಕವಾದ ಬುದ್ಧಿಯಲ್ಲಿ you have to remove this. ಅದರ ಮೇಲಿರ್ತಕ್ಕಂಥ ಚೆಪ್ಪೆಯನ್ನು ತೆಗಿಬೇಕು. You understood what I'm trying to say? ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇದ್ದೀನಿ? Can you hold my mic? If you want to break this, ಇದನ್ನ ನೀವು ಒಡೆಯಬೇಕಾದ್ರೆ you have to remove this. ಅದರ ಮೇಲಿರ್ತಕ್ಕಂಥ ಚೆಪ್ಪೆಯನ್ನು ತೆಗಿಬೇಕು. Okay? ಅರ್ಥ ಆಯ್ತಾ? This is called your holiness with your strength. ಅದರ ಅರ್ಥ ನಿಮ್ಮ ಜೊತೆಗೆ, ನಿಮ್ಮ ದೇವರ ಜೊತೆಗೆ ಇರ್ತಕ್ಕಂಥ ನಿಮ್ಮ ಪರಿಶುದ್ಧತೆ. If you want to bring the water which is so tasty inside, first thing with your strength, you have to fill everything. ನೀವು ಒಳಗಡೆ ಇರ್ತಕ್ಕಂಥ ನೀರನ್ನ ನೀವು ಹೊರಗೆ ತೆಗೆಯಬೇಕಾದ್ರೆ ನಿಮ್ಮ ಬಲದಿಂದ ಅದರ ಮೇಲಿರುವ ಎಲ್ಲಾ ಸೆಪ್ಪೆಯನ್ನ ತೆಗೆಯಬೇಕು. If you want to drink this water, ಆ ಒಳಗಡೆ ಇರ್ತಕ್ಕಂಥ ನೀರನ್ನ ತೆಗೆಯಬೇಕಾದ್ರೆ, if you want to taste this water, ಈ ನೀರನ್ನ ನೀವು ತೆಗೆದುಕೊಳ್ಳಬೇಕಾದ್ರೆ, if this water is good for your health, ಈ ನೀರು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿದ್ರೆ, if this water will bless your life, ಈ ನೀರು ನಿಮ್ಮ ಜೀವಿತವನ್ನು ಆಶೀರ್ವದಿಸುವುದಾದ್ರೆ, it is sealed like this. ಅದು ಈ ರೀತಿಯಾಗಿ ಮುದ್ರೆ ಬಂದಿದೆ. If you want to break this, ಅದನ್ನ ಮುರಿಯಬೇಕಾದ್ರೆ first thing you have to use your holiness. ನಿಮ್ಮ ಮೊದಲನೇ ಮಾಡುವಂತ ಕಾರ್ಯ ಪರಿಶುದ್ಧತೆಯನ್ನು You ಉಪಯೋಗಿಸಬೇಕು. have to use your strength and you have to fill it. ಅದನ್ನ ನೀವು ನಿಮ್ಮ ಜ್ಞಾನದಿಂದ ತೆಗೆಯಬೇಕು. You have to fill completely. ಅದನ್ನ ಸಂಪೂರ್ಣವಾಗಿ ಸೆಪ್ಪೆ ತೆಗಿಬೇಕು. You have to fill it. ಅದನ್ನ ಎಲ್ಲ ತೆಗೆಯಬೇಕು. This is what happened in upper floor. ಇದೇ ಸಂಭವಿಸುತ್ತದೆ ನಮ್ಮ ಜೀವಿತದಲ್ಲಿ. This is what happened in upper floor. ಇದೇ ಮೇಲ್ಮನೆಯಲ್ಲಿ ಸಂಭವಿಸುತ್ತದೆ. They fill completely. ಇದನ್ನ ಸಂಪೂರ್ಣವಾಗಿ They told Lord, ಕರ್ತನೇ, I'm holy for you. ನಿನಗಾಗಿ ಮಾತ್ರ ಎಂಬುದಾಗಿ ಹೇಳಬೇಕು. My eyes is holy, Lord. ನನ್ನ ಕಣ್ಣುಗಳು ಪರಿಶುದ್ಧವಾಗಿದೆ My ಕರ್ತನೇ. mouth is holy, ನನ್ನ Lord. ಬಾಯಿ ಪರಿಶುದ್ಧವಾಗಿದೆ. My leg is holy, Lord. ನನ್ನ ಕಾಲು ಪರಿಶುದ್ಧವಾಗಿದೆ. My hand is holy, ನನ್ನ Lord. ಕೈಗಳು ಪರಿಶುದ್ಧವಾಗಿದೆ. I need this water. ನನಗೆ ಈ ಒಂದು ನೀರು ಬೇಕು. I need this water. ನನಗೆ ಈ ನೀರು ಬೇಕು. I need this water for my family. ದೇವರೇ, ಈ ನೀರು ನನ್ನ ಕುಟುಂಬಕ್ಕಾಗಿ ಬೇಕು. I need this water for my society. ನನ್ನ ಸಮಾಜಕ್ಕೆ ಈ ನೀರು ಬೇಕು. But ಆದರೆ in my holiness I cannot break this. ಆದರೆ ನನ್ನ ಲೌಕಿಕತನವನ್ನ ನಾನು ಮುರಿಯಲಿಕ್ಕೆ ಆಗೋದಿಲ್ಲ. When you show this to God, ಯಾವಾಗ ಇದನ್ನ ನಾನು ದೇವರಿಗೆ ಕೊಡುತ್ತೀಯೋ, when you show this to God, ಯಾವಾಗ ದೇವರಿಗೆ ತೋರಿಸುತ್ತೀಯೋ, my eyes is holy, God. ನನ್ನ ಕಣ್ಣುಗಳು ಪರಿಶುದ್ಧ ದೇವರೇ, My mouth is holy, God. ನನ್ನ ಬಾಯಿ ಪರಿಶುದ್ಧವಾಗಿದೆ, My leg is holy, God. ನನ್ನ ಕಾಲುಗಳು ಪರಿಶುದ್ಧವಾಗಿವೆ. Even people put me to the sin, I will not join with them. I live a holiest life. ನನ್ನನ್ನ ಜನರು ಪಾಪದಲ್ಲಿ ಹಾಕಿದರೂ ಕೂಡ ದೇವರೇ, ನಾನು ಪರಿಶುದ್ಧವಾಗಿ ನಿನಗೋಸ್ಕರವಾಗಿ ಬಾಳುತ್ತೇನೆ ಸ್ವಾಮಿ. When God will see from heavenly house, ಆತನು ಪರಲೋಕದ ಮನೆಯಿಂದ ದೇವರು ನಿನ್ನನ್ನು ನೋಡುತ್ತಾನೆ. what he will tell, he will release the anointing upon you. ಆವಾಗ ಆತನು ತನ್ನ ಅಭಿಷೇಕವನ್ನ ನಿನ್ನ ಮೇಲೆ ಸೂರ್ಯ ಮಾಡುತ್ತಾನೆ. He
anointing hand upon you. ಆಗ ದೇವರು ನಿನ್ನ ಮೇಲೆ ಅಭಿಷೇಕದ ಕರವನ್ನು ಇಡುತ್ತಾನೆ. You cannot break by your holiness. ನಿನ್ನ ಒಂದು ಅಲೌಕಿಕತೆಯನ್ನು ಅದು ಮುರಿಯಲಿಕ್ಕೆ ಸಾಧ್ಯವಿಲ್ಲ. Now you will have the holiness of Jesus. ಯೇಸು ಕ್ರಿಸ್ತನ ಪರಿಶುದ್ಧತೆ ಬೇಕು. You will have the holiness of Jesus. ಯೇಸು ಸ್ವಾಮಿಯ ಪರಿಶುದ್ಧತೆ ಬೇಕು. Because Jesus is the only holy God on this earth. ಏಕೆಂದರೆ ಯೇಸು ಕ್ರಿಸ್ತನೊಬ್ಬನೇ ಈ ಲೋಕದಲ್ಲಿ ಪರಿಶುದ್ಧನು. Jesus will tell, use my holy, my son. ಯೇಸು ಸ್ವಾಮಿ ಹೇಳುತ್ತಾನೆ, ನನ್ನ ಮಗನೇ ನನ್ನ ಪರಿಶುದ್ಧತೆಯನ್ನು ಉಪಯೋಗಿಸು. Whatever you have to do with your holiness, you done. ನೀನು ನಿನ್ನ ಪರಿಶುದ್ಧತೆಯನ್ನು ಏನೇ ಮಾಡಲಿಕ್ಕೆ ಸಾಧ್ಯವಾದ್ರೂ ಅದಾಗಲ್ಲ. But if you want to open my seal, ನೀನು ನನ್ನ ಮುದ್ರೆಯನ್ನ ತೆರೆಯಬೇಕಾದ್ರೆ you need my holiness. ನಿನಗೆ ನನ್ನ ಪರಿಶುದ್ಧತೆ ಬೇಕು. Take my holiness ಇದು ನನ್ನ ಪರಿಶುದ್ಧತೆ. and break it. ನಾನು ಮುರಿಯುತ್ತೇನೆ, Break it. ನಾನು ಒಡೆಯುತ್ತೇನೆ, Break it. ಒಡೆಯುತ್ತೇನೆ. This water will bless your family. ಈ ನೀರು ನಿನ್ನ ಕುಟುಂಬವನ್ನು ಆಶೀರ್ವದಿಸುತ್ತದೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. This is what ಇದೇ the Holy Spirit. ಇದೇ ಪರಿಶುದ್ಧಾತ್ಮನಿಂದ ನಡೆಯುತ್ತದೆ. How many people understood? ಎಷ್ಟು ಜನ ಅರ್ಥ ಆಯ್ತು ಇದು? You're going to break ನೀವು ಅದನ್ನ ಒಡಿಲಿಕ್ಕೆ ಹೋಗ್ತಾ ಇದ್ದೀರಾ. your Holy Spirit. ಪರಿಶುದ್ಧಾತ್ಮನೇ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. I'm going to again explain the same thing. I'm going to go more deep. ಇದೇ ವಿಷಯವನ್ನ ಇನ್ನು ಸ್ವಲ್ಪ ಆಳವಾಗಿ ನಿಮಗೆ ನಾನು ವಿವರಿಸುತ್ತೇನೆ. Whatever the sermon I give, I just don't come and give the sermon. ನಾನು ಏನೇ ಪ್ರಸಂಗ ದೇವರ ವಾಕ್ಯವನ್ನು ಬಂದು ಹೇಳಿದರೆ ಹಾಗೆ ಬಂದು ಕೊಡುವುದಿಲ್ಲ. I never repeat one sermon to other place. ಯಾವತ್ತು ಒಂದು ಪ್ರಸಂಗವನ್ನ ಇನ್ನೊಂದು ಸ್ಥಳಕ್ಕೆ ನಾನು ತೆಗೆದುಕೊಂಡು ಹೋಗೋದಿಲ್ಲ. I'm speaking about Christ for more than 5 years. Not even once I have repeated. Maybe only once. Maybe I repeated one sermon. ಇಲ್ಲಿ ನೋಡ್ತೇವೆ, 5 ವರ್ಷಗಳಿಂದ ನಾನು ಈ ಪ್ರಸಂಗ ಮಾಡ್ತಾ ಇದ್ದೀನಿ. ಆದರೆ ಯಾವ ಜಾಗದಲ್ಲೂ ಒಂದನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಸ್ಥಳಗಳಲ್ಲಿ ಕ್ರಿಸ್ತನ ಕುರಿತಾಗಿ ಮಾತನಾಡುವಾಗ ಬೇರೆ ವಿಷಯಗಳನ್ನೇ ಮಾತನಾಡಿದ್ದೇನೆ. I'll wait in the presence of God. ನಾನು ದೇವರ ಸನ್ನಿಧಾನದಲ್ಲಿ ಕಾಯುತ್ತಿದ್ದೇನೆ. You give me the word, Lord. ದೇವರೇ, ನೀನು ನನಗೆ ನಿನ್ನ ಮಾತನ್ನ ಕೊಡು. You give me the word, I will go and speak. ನೀನು ನನಗೆ ಮಾತನ್ನ ಕೊಡುವುದಾದ್ರೆ ನಾನು ಹೋಗಿ ಮಾತನಾಡುತ್ತೇನೆ. My God told one thing. ನನ್ನ ದೇವರು ನನಗೆ ಹೇಳಿದ್ದು ಒಂದನ್ನು. Samkanti people, ಜಮಖಂಡಿಯ ಜನರು if they take one step with the holiness, ಅವರು ಒಂದು ತಮ್ಮ ಹೆಜ್ಜೆಯನ್ನ ಪರಿಶುದ್ಧಾತ್ಮನೊಂದಿಗೆ ತೆಗೆದುಕೊಳ್ಳುವುದಾದರೆ my Jesus will take 10 steps to bless them. ಆ ಒಂದು ಹೆಜ್ಜೆಯನ್ನು ಅವರನ್ನು ಆಶೀರ್ವಿಸುವುದಕ್ಕಾಗಿ ನನ್ನ ಕರ್ತನು ತೆಗೆದುಕೊಳ್ಳುತ್ತಾನೆ. If you take one step with your holiness, ನೀವು ನಿಮ್ಮ ಪರಿಶುದ್ಧತೆಯೊಂದಿಗೆ ಒಂದು ಹೆಜ್ಜೆಯನ್ನು ಇಡುವುದಾದರೆ my Jesus will take 10 steps to bless you. ಆದರೆ ನನ್ನ ಕರ್ತನು 10 ಹೆಜ್ಜೆಯನ್ನ ಮುಂದೆ ತೆಗೆದುಕೊಳ್ಳುತ್ತಾನೆ ನಿಮ್ಮನ್ನು ಆಶೀರ್ವಾದ ಮಾಡುವುದಕ್ಕೆ. This is what my God told me. ಇದನ್ನೇ ನನ್ನ ಕರ್ತನು ಹೇಳಿದರು. Ask my people to take one step with their holiness. ನನ್ನ ಜನರಿಗೆ ಹೇಳು, ಅವರು ಒಂದು ಹೆಜ್ಜೆಯನ್ನ ತಮ್ಮ ಪರಿಶುದ್ಧತೆಯಿಂದ ಮುಂದೆ ಹೋಗಲಿ. We are living in most corrupted world. ನಾವು ಭ್ರಷ್ಟಾಚಾರದ ಲೋಕದಲ್ಲಿ ವಾಸ ಮಾಡುತ್ತಿದ್ದೇವೆ. We are living more sinful world. ನಾವು ಪಾಪಮಯವಾದ ಲೋಕದಲ್ಲಿ ವಾಸಿಸುತ್ತಿದ್ದೇವೆ. In the sinful world, ಈ ಪಾಪಮಯವಾದ ಲೋಕ, the Lord is telling, I have selected you, my son and daughter. ದೇವರು ಹೇಳ್ತಾ ಇದ್ದಾರೆ, ನನ್ನ ಮಗನೇ ನನ್ನ ಮಗಳೇ, ನಿಮ್ಮನ್ನು ನನಗೆ ಸಮರ್ಪಿಸಿರಿ. Can you take one step? ನೀವು ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳಿರಿ. Let me see like a skit and I'm going to explain you. ನಿಮಗೆ ಅದನ್ನ ನಾನು ಇಲ್ಲಿ ವಿವರಿಸಲಿಕ್ಕೆ ಹೋಗ್ತಿದ್ದೇನೆ. Hallelujah. Hallelujah. Today everyone are going to be unlock the Holy Spirit. ಇವತ್ತು ಪ್ರತಿಯೊಬ್ಬೊಬ್ಬರು ಪರಿಶುದ್ಧಾತ್ಮನ ಬಾಗಿಲನ್ನು ತೆರೆಯಲಿಕ್ಕೆ ಹೋಗ್ತಾ ಇದ್ದೀರಾ. I'm telling you, that's a greater blessing. ಅದು ಶ್ರೇಷ್ಠವಾದ ಆಶೀರ್ವಾದವಾಗಿರುತ್ತದೆ. If you unlock your Holy Spirit, you don't need anyone on this earth. ನೀವು ಪರಿಶುದ್ಧಾತ್ಮನ ಬರಮಾಡಿಕೊಳ್ಳುವುದಾದರೆ ನಿಮಗೆ ಯಾರ ಅವಶ್ಯಕತೆ ಇಲ್ಲ. Okay, come on stage. You can see the group of people are coming. ಇಲ್ಲಿ ಒಂದು ಗುಂಪಿನ ಜನರು ಬರುತ್ತಾ ಇರುವುದನ್ನು ನೋಡ್ತಾ ಇದ್ದೀರಾ. This person, ಈ ವ್ಯಕ್ತಿ he know Christ, ಈತನಿಗೆ ಗೊತ್ತು ಯೇಸು ಕ್ರಿಸ್ತನು, but he's living in a sinful life. ಯಾವಾಗ ಆತನು ಪಾಪದ ಲೋಕದಲ್ಲಿ ಬದುಕ್ತಾ ಇದ್ದನು, When a person live with a sinful life, ಯಾವಾಗ ಒಬ್ಬ ವ್ಯಕ್ತಿ ಪಾಪದಲ್ಲಿ ಜೀವಿಸುತ್ತಾನೋ, your demon will become your best friend. ನಿಮ್ಮ ಸೈತಾನ ನಿಮ್ಮ ಒಳ್ಳೆಯ ಸ್ನೇಹಿತನಾಗಿರ್ತಾನೆ. When you live in a sinful life, ಯಾವಾಗ ನೀವು ಪಾಪದ ಲೋಕದಲ್ಲಿ ವಾಸಿಸುತ್ತೀರೋ, your demon will become your best friend. ನಿಮ್ಮ ದುರಾತ್ಮವೇ ನಿಮಗೆ ಒಳ್ಳೆಯ ಸ್ನೇಹಿತನಾಗಿರ್ತಾನೆ. What you say in Kannada, Pastor? Your demon is a best friend.
ನಿಮ್ಮ ಸೈತಾನು ನಿಮಗೆ ಒಳ್ಳೆ ಸ್ನೇಹಿತ. ಸ್ನೇಹಿತ. ಆಮೆನ್. Hallelujah. Hallelujah. Many people are living like this. ಅನೇಕ ಜನರು ಈ ರೀತಿಯಾಗಿ ಜೀವಿಸುತ್ತಿದ್ದಾರೆ. So, even though he's a believer, ಆತನು ವಿಶ್ವಾಸಿಯಾಗಿದ್ದಾಗಲೂ, even though he knows Jesus, ಆತನಿಗೆ ಯೇಸು ಗೊತ್ತಿದ್ದರೂ, even the Holy Spirit is living inside him, ಆ ಪರಿಶುದ್ಧಾತ್ಮನು ಆತನಲ್ಲಿ ವಾಸಿಸ ಮಾಡುತ್ತಿದ್ದಾಗಲೂ, but he's associated with demon. ಆದರೆ ಆತನು ದೆವ್ವಗಳೊಂದಿಗೆ ಸಹಕರಿಸುತ್ತಿದ್ದಾನೆ. All night he'll spend his time in mobile. ಆತನು ಯಾವಾಗಲೂ ಆ ಮೊಬೈಲ್ ಜೊತೆಗೆ ಇರುತ್ತಾನೆ. Hallelujah. ಸಾಮಾಜಿಕ ಜಾಲತಾಣದಲ್ಲಿ Even they don't have time to speak. All night they are in social media. ಇವರಿಗೆ ಮಾತನಾಡಲಿಕ್ಕೆ ಸಮಯ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವರು ತಮ್ಮ ಮೊಬೈಲ್ಗಳೊಂದಿಗೆ ಇರುತ್ತಾರೆ. Those days, if people want to make sin, they have to travel for long distance. ಅನೇಕ ಜನರು ಪಾಪಗಳನ್ನ ಮಾಡಬೇಕಾದ್ರೆ ದೂರ ಜಾಗಕ್ಕೆ ಪ್ರಯಾಣ ಮಾಡಬೇಕಾಗಿತ್ತು. If they can take the mobile, they can fall in sin. ಅವರು ಯಾವಾಗ ಮೊಬೈಲ್ ಅನ್ನು ತೆಗೆದುಕೊಳ್ತಾರೆ ಆಗಲೇ ಅವರು ಪಾಪದಲ್ಲಿದ್ದಾರೆ. Hallelujah. Hallelujah. Social media has corrupted this earth. ಈ ಒಂದು ಸಾಮಾಜಿಕ ಜಾಲತಾಣ ಈ ಲೋಕವನ್ನ ಬಹಳ ಭ್ರಷ್ಟರನ್ನಾಗಿ ಮಾಡಿದೆ. Whatever you need, it is there in your mobile. ಏನೆಲ್ಲ ನಿಮಗೆ ಬೇಕಾಗಿದೆ ಅದು ನಿಮ್ಮ ಮೊಬೈಲ್ ಅಲ್ಲಿ ಇದೆ. Whichever video you want to see, it is there in your mobile. ನೀನ್ ಏನೆಲ್ಲ ನೋಡಬೇಕೆನ್ನುತ್ತಾ ಇದೆಯೋ ಅದೆಲ್ಲ ಈ ಮೊಬೈಲ್ ಅಲ್ಲಿ ಇದೆ. Whatever the sin is available on this earth, it is there in your mobile. ಲೋಕದಲ್ಲಿ ಎಲ್ಲ ಯಾವ ರೀತಿಯಾದ ಪಾಪಗಳು ಸಿಗುತ್ತವೋ ಅದೆಲ್ಲವೂ ಈ ಮೊಬೈಲ್ ಅಲ್ಲಿ ಇದೆ. That's the reason an enemy decided. ಆ ಕಾರಣದಿಂದಲೇ ವೈರಿಯು ತೀರ್ಮಾನಿಸಿದನು. Those days only VIP will be using the internet. ಆ ದಿನಗಳಲ್ಲಿ, ಹಿಂದಿನ ದಿನಗಳಲ್ಲಿ ಕೆಲವರು ಮಾತ್ರ ಒಂದು ಇಂಟರ್ನೆಟ್ ಅನ್ನು ಉಪಯೋಗಿಸ್ತಿದ್ರು. Now the enemy decided to give a free internet. ಈಗ ವೈರಿಯು ತೀರ್ಮಾನಿಸಿದನು ಎಲ್ಲರಿಗೂ ಇಂಟರ್ನೆಟ್ ಅನ್ನ ಫ್ರೀ ಆಗಿ ಕೊಡಬೇಕೆಂಬುದಾಗಿ. 199 rupees you will have 50 MC free for 1 month. ಇಲ್ಲಿ ನೋಡ್ತೇವೆ 199 ರೀಚಾರ್ಜ್ ಮಾಡಿದರೆ ಪೂರ್ತಿ ಒಂದು ತಿಂಗಳು ನಿಮಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಇರ್ತದೆ. 4 hours 5 hours you can spend one day in internet, no problem. 4 ಗಂಟೆ 5 ಗಂಟೆಗಳ ಕಾಲ ಇಂಟರ್ನೆಟ್ ನ ಉಪಯೋಗಿಸಿದರೆ ನಿನಗೆ ಯಾವ ತೊಂದರೆ ಇಲ್ಲ. Life is corrupted. ನಮ್ಮ ಜೀವಿತ ದುಷ್ಟತನದಲ್ಲಿದೆ. Your children are corrupted. ನಿಮ್ಮ ಮಕ್ಕಳು ದುಷ್ಟತನದಲ್ಲಿದ್ದಾರೆ. Your mind is corrupted. ನಿನ್ನ ಬುದ್ಧಿಯು ಭ್ರಷ್ಟತೆಯಲ್ಲಿದೆ. Your future is corrupted. ನಿಮ್ಮ ಭವಿಷ್ಯ ಭ್ರಷ್ಟತೆಯಲ್ಲಿದೆ. Because ಯಾಕೆಂದರೆ we associate with the enemy. ಯಾಕೆಂದರೆ ಆ ಒಂದು ಸೋಷಿಯಲ್ ನಮ್ಮ ಒಂದು ವೈರಿ ಇದ್ದಾನೆ. And the enemy will take wherever it's a darkness. ನೋಡ್ತೇವೆ ಆ ವೈರಿಯು ತನಗೆ ಎಲ್ಲೆಲ್ಲಿ ಬೇಕಾಗ್ತದೆ ಎಲ್ಲ ಕಡೆಗೆ ತೆಗೆದುಕೊಂಡು ಹೋಗುತ್ತಾನೆ. Another place he takes, everyone knows the wine. ನೋಡ್ತೇವೆ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುತ್ತಾನೆ, ಅಲ್ಲಿ ಎಲ್ಲ ಜನರು ನೋಡಬಹುದು. Hallelujah. 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 Let us read this verse. Galatians 5. Galatians 5. You can read this verse. Kannada verse. ಕನ್ನಡ ವಚನ ಒಂದು ಓದಿಕೊಳ್ಳೋಣ. Galatians 5, 19 to 21. ಗಲಾತ್ಯ 5:21. 19 to 21. 19-21. ಗಲಾತ್ಯ 5:19-21. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. I'll tell you one secret. ನಿಮಗೆ ಒಂದು ರಹಸ್ಯ ಹೇಳುತ್ತೇನೆ. I believe everyone will accept this, what I'm telling. ನಾನು ನಂಬುತ್ತೇನೆ, ನಾನು ಹೇಳುವ ಪ್ರತಿಯೊಂದನ್ನು ನೀವು ಗಮನಿಸ್ತಾ ಇದ್ರೆ ಬನ್ನಿ. People who have the drinking habit, ಯಾರಿಗೆಲ್ಲ ಕುಡಿಕತನದ ಒಂದು ಚಟ ಇದೆಯೋ, they will go and drink full bottle and they say tomorrow onwards I will not touch this bottle. ಅವರು ಒಂದು ಫುಲ್ ಬಾಟಲ್ ಅನ್ನು ಕುಡಿದ್ಬಿಟ್ಟು ಹೀಗೆ ಹೇಳ್ತಾರೆ, ನಾಳೆಯಿಂದ ಅದನ್ನ ಮುಟ್ಟೋದೇ ಇಲ್ಲ ಅಂತ. I will never ever come close to that bottle. ಆ ಬಾಟಲ್ಗೆ ಯಾವತ್ತೂ ಆತನು ಸಮೀಪಕ್ಕೆ ಬರುವುದಿಲ್ಲ. But next day they will be the first person standing there. ಆದ್ರೆ ಮರುದಿನ ಅದೇ ವ್ಯಕ್ತಿ ಮೊದಲನೇದಾಗಿ ನಿಂತಿರ್ತಾನೆ. Hallelujah. Hallelujah. Because ಯಾಕೆಂದ್ರೆ your flesh ನಿಮ್ಮ ಶರೀರ is weak. ಬಲಹೀನತೆಯಾಗಿದೆ. It is weak. ಅದು ಬಲಹೀನತೆಯಾಗಿದೆ. You will fall in sin. ನೀನು ಪಾಪದಲ್ಲಿ ಬೀಳುತ್ತಿ. You will come up.
ನೀನು ಹೊರಗಡೆ ಬರುತ್ತಿ, again you will fall in sin. ನೀನು ಅಲ್ಲೇ ಬೀಳುತ್ತಿ, ಮತ್ತೆ ಹೋಗಿ. Again you will come up, ಮತ್ತೆ ಹೊರಗಡೆ ಬರುತ್ತಿ, again you will fall in sin. ನೀನು ಮತ್ತೆ ಪಾಪದಲ್ಲಿ ಬೀಳುತ್ತಿ. Because your flesh is weak. ಯಾಕೆಂದ್ರೆ ನಿನ್ನ ಶರೀರ ಮಾಂಸ ಬಲಹೀನತೆ. Hallelujah. Hallelujah. That's the reason people cannot unable to come out of the social media, unable to come out of the addiction. ಆದುದರಿಂದಲೇ ಅನೇಕ ಚಟಗಳಿಗೆ ಗುಲಾಮರಾಗಿರ್ತವರು ಹೊರಗಡೆ ಬರ್ಲಿಕ್ಕಾಗಲ್ಲ. ಈ ಒಂದು ಸಾಮಾಜಿಕ ಅಂತರ್ಜಾಲದಲ್ಲಿ ಬೆಳೆದವರು ಎದ್ದು ಬರ್ಲಿಕ್ಕೆ ಸಾಧ್ಯವಿಲ್ಲ. One day he decided. ಆದ್ರೆ ಒಂದು ದಿನ ತೀರ್ಮಾನಿಸಿದನು. He's crying and ripping in his room. ಆತನು ಕಣ್ಣೀರು ಬಿಟ್ಟು ಆತನು ಮನ ತಿರುಗಿ ಅಳುತ್ತಾ ಇದ್ದಾನೆ. You can sit. He's crying and ripping in his room. ಆತನು ಕಣ್ಣೀರುತ್ತಾ ತಾನು ಮನ ತಿರುಗುತ್ತಾ ಇದ್ದಾನೆ. And again I'm falling in sin. ಮತ್ತೆ ನಾನು ಪಾಪದಲ್ಲಿ ಬೀಳುತ್ತಿದ್ದೇನೆ. Again I'm doing the same sin. ನಾನು ಮತ್ತೆ ಅದೇ ಪಾಪವನ್ನು ಮಾಡುತ್ತಿದ್ದೇನೆ. Even though I have my wife, I look for some other girl. ನನಗೆ ನನ್ನ ಹೆಂಡತಿ ಇದ್ದರೂ ಇನ್ನೊಂದು ಸ್ತ್ರೀಯನ್ನು ನೋಡುತ್ತೇನೆ. Even though I have my husband, I look someone else. ನನಗೆ ಗಂಡನಿದ್ದರೂ ಇನ್ನೊಬ್ಬ ಪುರುಷನನ್ನು ನೋಡುತ್ತೇನೆ. I'm falling again and again the sin. ನಾನು ತಿರುಗಿ ಅದೇ ಪಾಪದಲ್ಲಿ ಬೀಳುತ್ತಿದ್ದೇನೆ. But he decided one thing. ಆದ್ರೆ ಈತನು ಒಂದನ್ನ ತೀರ್ಮಾನಿಸಿದನು. Today, ಇವತ್ತಿನಿಂದ I'll take one step. ನಾನು ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುತ್ತೇನೆ. For God. ದೇವರಿಗಾಗಿ. With my holiness. ನನ್ನ ಪರಿಶುದ್ಧತೆಯೊಂದಿಗೆ. With my holiness. ನನ್ನ ಪರಿಶುದ್ಧತೆಯೊಂದಿಗೆ. When you take one step for God. ಯಾವಾಗ ನೀನು ದೇವರಿಗೋಸ್ಕರ ಒಂದು ಹೆಜ್ಜೆ ಇಡುತ್ತೀಯೋ, your best friend will become your enemy. ಆತ ನಿನ್ನ ಒಳ್ಳೆಯ ಸ್ನೇಹಿತನೇ ನಿನಗೆ ವೈರಿಯಾಗುತ್ತಾನೆ. How many people understood? ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ ಇದೆ? Today is going to happen for your life. ಇದೇ ನಿನ್ನ ಜೀವಿತದಲ್ಲಿ ಇವತ್ತು ಸಂಭವಿಸಲಿಕ್ಕೆ ಹೋಗ್ತಾ ಇದೆ. When you take one step for God, ನೀನು ದೇವರಿಗಾಗಿ ಒಂದು ಹೆಜ್ಜೆಯನ್ನು ಮುಂದೆ ಇಡುವಾಗ, your best friend of your demon will become your enemy. ನಿಮ್ಮ ಒಳ್ಳೆಯ ಸ್ನೇಹಿತನಾಗಿರುವ ಸೈತಾನನು ನಿಮಗೆ ವೈರಿಯಾಗುತ್ತಾನೆ. They were very close to him. ಅವರು ಎಲ್ಲರೂ ಆತನಿಗೆ ಬಹಳ ಹತ್ತಿರದಲ್ಲಿದ್ದರು. But the time he took one step, ಆತನು ಒಂದು ಹೆಜ್ಜೆಯನ್ನು ಮುಂದೆ ಇಡುವಾಗ they went away. ಅವರು ಅವನಿಂದ ದೂರ ಹೋದರು. That's the power of Jesus. ಅದೇ ಯೇಸು ಸ್ವಾಮಿಯ ಶಕ್ತಿ. That is the power of Jesus. ಅದು ಯೇಸು ಸ್ವಾಮಿಯ ಶಕ್ತಿ. If you take one step, ನೀನು ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳು, my Jesus will take 10 steps. ನನ್ನ ಯೇಸು 10 ಹೆಜ್ಜೆಯನ್ನು ಮುಂದೆ ಇಡುತ್ತಾನೆ. Hallelujah. Hallelujah. To unlock your Holy Spirit is very simple. ನಿನ್ನ ಪರಿಶುದ್ಧ ಆತ್ಮವನ್ನು ತೆರೆಯಲಿಕ್ಕೆ ಬಹಳ ಸುಲಭ. But when you take one step, ನೀನು ಯಾವಾಗ ಒಂದು ಹೆಜ್ಜೆ ಮುಂದೆ ಇಡುತ್ತೀಯೋ, your best friend will not leave. ನಿನ್ನ ಒಳ್ಳೆಯ ಸ್ನೇಹಿತನನ್ನು ಬಿಡೋದಿಲ್ಲ. Your enemy will not leave. ನಿನ್ನ ವೈರಿಯು ನಿನ್ನನ್ನು ಬಿಡುವುದಿಲ್ಲ. Again it will pull you back. ನಿನ್ನನ್ನು ಮತ್ತೆ ಹಿಂದೆ ಜಗ್ಗುತ್ತಾನೆ. But he will tell, I will leave for my Jesus. ಆತನು ಹೇಳುತ್ತಾನೆ, ನನ್ನ ಯೇಸುವಿಗಾಗಿ ನಾನು Whatever comes, I leave for my Jesus. ಸಂಭವಿಸಿದರೂ ನಾನು ಯೇಸುವಿಗಾಗಿ ಬಾಳುತ್ತೇನೆ. Whatever the door is closed, but still I leave for my Jesus. ಯಾವುದೇ ಬಾಗಿಲುಗಳು ಮುಚ್ಚಲ್ಪಟ್ಟರೂ ನಾನು ಯೇಸುವಿಗಾಗಿ I will not leave my Jesus anymore. ನನ್ನ ಯೇಸುವನ್ನು ಯಾವ ಕಾರಣಕ್ಕೂ ನಾನು ಬಿಡುವುದಿಲ್ಲ. I will not leave my Jesus anymore. ನಾನು ನನ್ನ ಯೇಸುವನ್ನು ಯಾವತ್ತಿಗೂ ಬಿಡುವುದಿಲ್ಲ. Jesus will see this from heavenly house. ಯೇಸು ಪರಲೋಕದ ಮನೆಯಿಂದ ಅದನ್ನು ನೋಡುತ್ತಿದ್ದಾನೆ. And Jesus will release the angels of God from ಆಗ heavenly ಯೇಸು ಸ್ವಾಮಿ ತನ್ನ ಬೇರ್ಮನೆಯಿಂದ ತನ್ನ ದೂತರನ್ನು ಕಳುಹಿಸುತ್ತಾನೆ. If you take one step, ನೀನು ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವುದಾದರೆ, my Jesus will take 10 steps ಯೇಸು 10 ಹೆಜ್ಜೆಯನ್ನು ಮುಂದೆ to destroy your enemy. ನಿನ್ನ ವೈರಿಯನ್ನು ಮುರಿಯುವುದಕ್ಕೆ. Now the angels of God will come. ಈಗ ದೇವದೂತರು ಬರುತ್ತಿದ್ದಾರೆ. And he will give the rope. ಆತನು ಒಂದು ಹಗ್ಗವನ್ನು ಕೊಡುತ್ತಾ ಇದ್ದಾನೆ. Whatever he tried with his holiness, ಆತನು ತನ್ನ ಪರಿಶುದ್ಧತೆಯಿಂದ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ರು, now the angel will give ಈಗ ದೇವದೂತರು ಕೊಡ್ತಾ ಇದ್ದಾರೆ. the salvation of Jesus. ಅದು ಯೇಸು ಸ್ವಾಮಿಯ ರಕ್ಷಣೆ. You can hold the rope now. ಈ ಹಗ್ಗವನ್ನ ಹಿಡಿಯುತ್ತಾನೆ ಈಗ.
When he hold the rope, ಯಾವಾಗ ಹಗ್ಗವನ್ನ ಹಿಡಿಯುತ್ತಾನೋ, when he hold the rope of holiness of Jesus, ಯೇಸು ಸ್ವಾಮಿಯ ಪರಿಶುದ್ಧವೆಂಬ ಹಗ್ಗವನ್ನ they will ಹಿಡಿಯುತ್ತಾನೆ. pull, but still he will have the power. ಅವರು ಜಗ್ಗುತ್ತಿದ್ದರು, ಈಗಲೂ ಆತನಲ್ಲಿ ಬಲ ಇದೆ. This is what will happen in your life. ಇದೇ ನಿಮ್ಮ ಜೀವಿತದಲ್ಲಿ ಸಂಭವಿಸುತ್ತದೆ. When you hold that rope of Jesus, ಯೇಸು ಸ್ವಾಮಿಯ ಹಗ್ಗವನ್ನ ಹಿಡಿಯುವಾಗ the enemy cannot attack you. ನಿನ್ನ ವೈರಿಯು ನಿನ್ನನ್ನ ಮುಟ್ಟುವುದಿಲ್ಲ. Inside the Holy Spirit will come out. ನಿನ್ನಲ್ಲಿದ್ದ ಪರಿಶುದ್ಧಾತ್ಮನು ಹೊರಗಡೆ ಬರುತ್ತಾನೆ. The power of Holy Spirit will come out. ಪರಿಶುದ್ಧಾತ್ಮನ ಶಕ್ತಿಯು ಹೊರಗಡೆ This ಬರುತ್ತದೆ. is what happened in upper floor. ಇದೇ ಆ ಮೇಲ್ಮನೆಯಲ್ಲಿ ಸಂಭವಿಸುತ್ತದೆ. 120 people they were waiting. ಆತನಿಗೋಸ್ಕರವಾಗಿ ದೇವರು ಕಾಯ್ತಾ ಇದ್ದಾರೆ. 120 people they were waiting. ಯಾಕೆ ಜನರು ಕಾಯ್ತಾ ಇದ್ದರು? The heaven opened. ಆ ಪರಲೋಕವು The ತೆರೆಯಲ್ಪಟ್ಟಿತು. fire came down. ಬೆಂಕಿ ಕೆಳಗಡೆ ಬಂತು. Inside the Holy Spirit came out. ಆತ ಒಳಗಡೆ ಇರುವ ಪರಿಶುದ್ಧಾತ್ಮನು ಹೊರಗಡೆ ಬಂದನು. The power came upon him. ಆತನ ಮೇಲೆ ಬಲ ಬಂತು. No demon. ದೇವದ ಶಕ್ತಿ ಇಲ್ಲ. Only the angel is behind ಇವಾಗ me. ದೇವದೂತರು ಮಾತ್ರ ಇದ್ದಾರೆ. No enemy. ಯಾವ ವೈರು ಇಲ್ಲ. Only angel is ಈಗ behind me. ದೇವದೂತರು ಮಾತ್ರ ಹಿಂದೆ No ಇದ್ದಾರೆ. curse. ಯಾವ ಶಾಪವಿಲ್ಲ. Only angel is behind me. ನಿಮ್ಮ ದೇವದೂತರು ಮಾತ್ರ ಇದ್ದಾರೆ. No bondage. ಯಾವ ಬಂಧನವಿಲ್ಲ. Only angel is behind me. ದೇವದೂತರು ಮಾತ್ರ ನಿನ್ನಿಂದ. No sickness. ಯಾವ ವ್ಯಾಧಿಗಳಿಲ್ಲ. Angel is behind me. ದೇವದೂತರು ಮಾತ್ರ ಇದ್ದಾರೆ. Wherever he move, ಎಲ್ಲೇ ನೀನು ಹೋದರು the heaven will be with you. ಆ ಪರಲೋಕವು ನಿನ್ನೊಂದಿಗಿರುತ್ತದೆ. Whoever he speak, ಯಾರೆಲ್ಲ ಮಾತನಾಡಿದರು, the favor will come from heavenly house. ಆ ಒಂದು ದಯೆ ಎಂಬುದು ಪರಲೋಕದ ಮನೆಯಿಂದ ಬರುತ್ತದೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. If you take one step, ನೀವು ಒಂದು ಹೆಜ್ಜೆಯನ್ನು ಮುಂದೆ ಇಡುವುದಾದರೆ, my God told, ನನ್ನ ಕರ್ತನು I will take 10 steps in your life. ಆತನು ಹೇಳುತ್ತಾನೆ, ನಾನು 10 ಹೆಜ್ಜೆಯನ್ನು ಮುಂದೆ ಇಡುತ್ತೇನೆ ಎಂಬುದಾಗಿ. Hallelujah. ಹಾಲೆಲೂಯಾ. Everyone on this earth, ಈ ಲೋಕದ ಮೇಲಿರುವ ಪ್ರತಿಯೊಬ್ಬರು, the desire of Jesus, I'm telling to you all, ನಾನು ನಿಮಗೆ ಹೇಳುವುದರ ಮುಖಾಂತರವಾಗಿ ಪರಲೋಕದಲ್ಲಿ ಕರ್ತನು ಕೂಡ ಉತ್ಸಾಹಕನಾಗಿದ್ದಾನೆ. the desire of Jesus, I'm telling you all, ಯೇಸು ಸ್ವಾಮಿಯ ದಾಹವನ್ನೇ ನಿಮ್ಮೆಲ್ಲರಿಗೆ ಹೇಳುತ್ತಿದ್ದೇನೆ. everyone on this earth ಈ ಭೂಮಿಯ ಮೇಲಿರುವ ಎಲ್ಲರೂ have to become like this. ಈ ರೀತಿ ಆಗಬೇಕಾಗಿದೆ. The power has to come out. ಆ ಒಂದು ಶಕ್ತಿಯು ಹೊರಗಡೆ ಬರಬೇಕಾಗಿದೆ. The Holy Spirit have to come out. ಆ ಪರಿಶುದ್ಧಾತ್ಮನು ಹೊರಗಡೆ ಬರಬೇಕಾಗಿದೆ. Peter says walking people were healing. ಪೇತ್ರನು ನಡೀತಾ ಇದ್ರು, ಜನರು ಗುಣ ಹೊಂದ್ತಾ ಇದ್ರು. How it's possible? ಹೇಗಿದು ಸಾಧ್ಯ? The power. ಅದು ಶಕ್ತಿ, The power. ಅದು ಶಕ್ತಿ. I always will tell one thing. ನಾನು ಯಾವಾಗಲೂ ಒಂದು ವಿಷಯ ಹೇಳುತ್ತೇನೆ. Jesus doesn't have a cousin brother, cousin sister, auntie, uncle. ಯೇಸು ಸ್ವಾಮಿಗೆ ಯಾವುದೇ ರೀತಿಯಾದಂತ ಕಾಕ ಮತ್ತು ಚಿಗವ, ಅವರು ಅಣ್ಣ ತಮ್ಮಂದಿರು ಯಾರು ಇರಲಿಲ್ಲ. Jesus have only one relationship. ಯೇಸು ಸ್ವಾಮಿಗೆ ಒಂದೇ ಒಂದು ಸಂಬಂಧ ಇತ್ತು, Son and daughter. ಆತನಿಗಿದ್ದಂತ ಸಂಬಂಧ ಮಗಳು ಮತ್ತು ಮಗ. Hallelujah. ಹಾಲೆಲೂಯಾ. Hallelujah. He have only one relationship of son and daughter. ಆತನಿಗೆ ಒಂದೇ ಒಂದು ಸಂಬಂಧ ಇತ್ತು, ಮಗಳು ಮತ್ತು ಮಗ. Means everyone are equal to my God. ಅದರ ಅರ್ಥ ನನ್ನ ದೇವರಿಗೆ ಎಲ್ಲರೂ ಸಮಾನರು. Everyone are equal to my God. ಎಲ್ಲರೂ ದೇವರಿಗೆ ಸಮಾನರು ಎಂಬುದಾಗಿ. If you unlock, you will be blessed. ನೀನು ಯಾವಾಗ ತೆರೆಯಲ್ಪಡ್ತೀಯೋ ಆವಾಗ ನೀನು ಆಶೀರ್ವಾದ ಹೊಂದುತ್ತೀ. If you unlock your Holy Spirit, your door is open. ನೀನು ಯಾವಾಗ ಪರಿಶುದ್ಧಾತ್ಮ ತೆರೆಯಲ್ಪಡ್ತೀಯೋ ನಿನ್ನ ಬಾಗಿಲು ತೆರೆಯಲ್ಪಡುತ್ತದೆ. You no need to come any man of God and keep the hand and pray for the healing. Healing is inside your spirit. ಯಾವ ದೇವ ಸೇವಕರುಗಳು ಬಂದು ನಿಮ್ಮ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಪರಿಶುದ್ಧಾತ್ಮನ ಶಕ್ತಿ ನಿಮ್ಮ ಒಳಗಡೆ ಇದೆ, ಅದನ್ನ ನೀವು ತೆರೆಯಬೇಕು. Open it. The Holy Spirit, when it comes, it will be healed your body. ಯಾವಾಗ ನೀನು ಅದನ್ನ ತೆರೆಯುತ್ತೀಯೋ ಆವಾಗ ಆತನೇ ನಿನ್ನ ಶರೀರಕ್ಕೆ ರಾಜನಾಗುತ್ತಾನೆ. Holy Spirit is needed. ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ. Karnataka Holy Spirit is needed. ಕರ್ನಾಟಕ
ಯಾಕೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ? Holy Spirit is needed for Karnataka. ಕರ್ನಾಟಕಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ. This burden God gave me 5 years back. ಈ ಒಂದು ದಾಹವನ್ನು 5 ವರ್ಷದ ಹಿಂದೆ ದೇವರು ನನಗೆ ಕೊಟ್ಟರು. I want to end my life because of the failure in the business. ನಾನು ನನ್ನ ಜೀವಿತವನ್ನು ಅಂತ್ಯಗೊಳಿಸಬೇಕೆಂಬುದಾಗಿ ತೀರ್ಮಾನ ಮಾಡಿದೆ. ಯಾಕೆಂದ್ರೆ ನನ್ನ ವ್ಯಾಪಾರವು ಬಿದ್ದು ಹೋಯಿತು. Me and my wife took fasting for 40 days. ನಾನು ನನ್ನ ಹೆಂಡತಿ 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದೆವು. On 34th day, the Lord came eyes to eye directly to me. ನಾನು 34ನೇ ದಿನದಲ್ಲಿ ದೇವರು ನನಗೆ ದೃಷ್ಟಿಯಾಗಿ ಮುಖವಾಗಿ ನನ್ನನ್ನು ದರ್ಶಿಸಿದರು. His eyes is like a burning fire. ಆತನ ಕಣ್ಣುಗಳು ಉರಿಯುವ But ಕೆಂಡದಂತಿದ್ದವು. the tears is coming out from his eyes. ಆತನ ಕಣ್ಣುಗಳಿಂದ ನೀರು ಬರುತ್ತಾ ಇತ್ತು. I asking why you are crying, ನಾನು Lord. ಕೇಳಿದ ದೇವರು ಯಾಕೆ ಅಳುತ್ತಿದ್ದೀರಿ? You are the creator of heaven and earth. ನೀನು ಈ ಲೋಕದ ಸೃಷ್ಟಿ ಕರ್ತನು. You are created everything. ನೀನು ಎಲ್ಲವನ್ನ ಸೃಷ್ಟಿ ಮಾಡಿದೆ. Why you are crying? ಯಾಕೆ ನೀನು ಅಳುತ್ತಾ ಇದ್ದಿ? My God told. ನನ್ನ ಕರ್ತನು ಹೇಳಿದರು. Many people have taken my burden, but they left on the way. ಅನೇಕ ಜನರು ನನ್ನ ಭಾರವನ್ನ ತೆಗೆದುಕೊಂಡಿದ್ದಾರೆ, ಆದರೂ ಅವರೇ ಅರ್ಧದಲ್ಲಿ ಬಿಟ್ಟಿದ್ದಾರೆ. They left on the way. ಅವರು ಅರ್ಧ ದಾರಿಯಲ್ಲಿ ಬಿಟ್ಟಿದ್ದಾರೆ. Are you ready to carry my burden? ನೀನು ನನ್ನ ದಾಹವನ್ನ ಹೊರಲಿಕ್ಕೆ ಸಿದ್ಧ? Are you ready to stand for me? ನೀನು ನನಗೋಸ್ಕರವಾಗಿ ನಿಲ್ಲುತ್ತೀಯಾ? I told I am ready. ನಾನು ಹೇಳಿದೆ ನಾನು My ಸಿದ್ಧನಾಗಿದ್ದೇನೆ. God told my burden is only one thing. ಆತ್ಮ ದೇವರು ಹೇಳಿದ್ದರು ನನ್ನ ದಾಹ ಒಂದೇ. My son and daughter have to be filled and moved by the Holy Spirit. ನಾನು ನನ್ನ ಮಗನು ಮತ್ತು ಮಗಳನ್ನ ನನ್ನ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿ ಅವರು ಮುಂದೆ ಹೋಗುವಂತೆ ಮಾಡುವುದೇ. Only then when the bridegroom comes, the bride will be ready. ಯಾವಾಗ ಮೊದಲಿಂಗನು ಬರಲಿದ್ದಾನೋ ಆವಾಗ ಮೊದಲಿಗಿತ್ತಿಯು ಸಿದ್ಧಲಾಗಿರಬೇಕು. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. How many people need Holy Spirit? ಎಷ್ಟು ಜನರಿಗೆ ಪರಿಶುದ್ಧಾತ್ಮ ಬೇಕಾಗಿದ್ದಾನೆ? Seriously. ಸೀರಿಯಸ್ ಆಗಿ ಎಷ್ಟು ಜನರಿಗೆ ಬೇಕು? I need Holy Spirit, Lord. ಪರಿಶುದ್ಧಾತ್ಮ ನನಗೆ ಬೇಕು. Enough. Whatever life I lived on this earth is enough. ನಾನು ಈ ಜೀವಿತದ ಈ ಲೋಕದಲ್ಲಿ ವಾಸಿಸಿದ ದಿನಗಳು ಸಾಕು. Whatever I do, my flesh is not satisfied. ನಾನು ನನ್ನ ಶರೀರದಿಂದ ಏನೆಲ್ಲ ಮಾಡಿದನೋ ಅದು ನಾನು ತೃಪ್ತಿಯಾಗಿಲ್ಲ. Whatever I do, my flesh still it is not satisfied. ನಾನು ನನ್ನ ಶರೀರಗೋಸ್ಕರವಾಗಿ ಏನೆಲ್ಲ ಮಾಡಿದನೋ ಅದು ಇನ್ನೂ ಅದು ತೃಪ್ತಿಯಾಗಿಲ್ಲ. Most corrupted things on your body is your flesh. ಅನೇಕ ಒಂದು ದುಷ್ಟತನದ ಕಾರ್ಯಗಳು ನಿನ್ನ ಶರೀರದಲ್ಲಿ ಇರುವುದೇ ನಿನ್ನ ಆಸೆ. But today, if I unlock my Holy Spirit, ಆದರೆ ಇವತ್ತು ನಾನು ನನ್ನಲ್ಲಿರುವ ಪರಿಶುದ್ಧಾತ್ಮನ ಬಿಡುಗಡೆ ಮಾಡ್ತಾ ಇದ್ದೀನಿ. the Bible tells, ಸತ್ಯವಿದೆ ಹೇಳ್ತಾ ಇದ್ದೀನಿ, in the last days, ಕಡೆಯ ದಿನಗಳಲ್ಲಿ I will pour my spirit upon your flesh. ನಾನು ಮಾಂಸದಲ್ಲಿ ಶರೀರದಲ್ಲಿರುವ ಪ್ರತಿಯೊಬ್ಬರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. Your flesh is most corrupted thing. ನಿಮ್ಮ ಶರೀರವೇ ಬಹಳ ದುಷ್ಟತನದಿಂದ ಕೂಡಿದಂತಾಗಿದೆ. My God is telling, ನನ್ನ ಕರ್ತನು ಹೇಳುತ್ತಿದ್ದಾನೆ, I will pour my spirit upon your flesh. ನಿನ್ನ ಶರೀರದ ಮೇಲೆ ನನ್ನ ಆತ್ಮವನ್ನ ಸುರಿಸುತ್ತೇನೆ. Hallelujah. ಹಲ್ಲೆಲೂಯಾ. Jesus want to challenge enemy. ಯೇಸು ಸ್ವಾಮಿ ವೈರಿಗೆ ಇವಾಗ ಸವಾಲು ಹಾಕ್ತಾ ಇದ್ದಾನೆ. Jesus want to challenge the enemy. ಯೇಸು ಸ್ವಾಮಿ ಆ ವೈರಿಗೆ ಸವಾಲು ಹಾಕ್ತಾ ಇದ್ದಾನೆ. The demon have only one plus point is your flesh. ಆ ಸೈತಾನನಿಗಿರ್ತಕ್ಕಂಥ ಒಂದೇ ಒಂದು ಸಕಾರಾತ್ಮಕವಾದ ಕಾರ್ಯ ನಿಮ್ಮ ಶರೀರ. Hallelujah. ಹಲ್ಲೆಲೂಯಾ. Having one fruit, Adam and Eve were out. ಇಲ್ಲಿ ನೋಡ್ತೀವಿ, ಒಂದು ಹಣ್ಣನ್ನ ಇಟ್ಕೊಂಡು ಆದಾಮ ಮತ್ತು ಹವ್ವಳು ಹೊರಗಡೆ ಹೋದರು. Demon have only one plus point on your flesh. ಈ ಸೈತಾನನಿಗೆ ನಿಮ್ಮ ಶರೀರದ ಮೇಲೆ ಇರ್ತಕ್ಕಂಥ ಒಂದೇ ಒಂದು ಸಕಾರಾತ್ಮಕವಾದ ಕಾರ್ಯ. But my God is telling, ಆದ್ರೆ ನನ್ನ ದೇವರು ಹೇಳ್ತಾ ಇದ್ದಾನೆ, let me challenge. ನಾನೀಗ ಸವಾಲು ಹಾಕ್ತಾ ಇದ್ದೇನೆ. Challenge to enemy. ಆ ವೈರಿಗೆ ಸವಾಲು ಹಾಕ್ತಾ ಇದ್ದಾನೆ. Challenge to the demon. ಆ ದೇವರಿಗೆ ಸವಾಲು ಹಾಕ್ತಾ ಇದ್ದಾರೆ. My son and daughter flesh only you are playing. ನಾನು ನನ್ನ ಮಗನ ಮತ್ತು ಮಗಳ ಮಾಂಸವೇ ನಿನಗೆ ಆಟವಾಗಿದೆಯಾ? I am going to pour my spirit upon it. ಆದರೆ ನಾನು ನನ್ನ ಆತ್ಮವನ್ನು ಅವರ ಶರೀರದ ಮೇಲೆ If ಸುರಿಸುತ್ತೇನೆ. you have a power, come and touch him. ಆತನಲ್ಲಿ ಶಕ್ತಿ ಇದೆ, ಬಂದು ನೀನು ಮುಟ್ಟು You ಆತನನ್ನು. will be burned out. ನೀನು ಸುಟ್ಟು ಹೋಗುತ್ತಿ. You will be vanished. ನೀನು ನಾಶವಾಗುತ್ತಿ. Sakalaba Oh, rakalaba. Ramashandarika. Today when you pray here, ನೀನು ಇಲ್ಲಿ ಪ್ರಾರ್ಥಿಸುವಾಗ in a house, all the demon will run away. ನಿಮ್ಮ ಮನೆಯಲ್ಲಿರುವ ಎಲ್ಲ ದುಷ್ಟ ಶಕ್ತಿ ಓಡೋಗ್ತದೆ. All the curse
will disconnect. ಎಲ್ಲ ನಿನ್ನ ಶಾಪಗಳು ಕಟ್ಟಾಗುತ್ತದೆ. Because your flesh is belong to God. ಯಾಕೆಂದ್ರೆ ನಿನ್ನ ಶರೀರವು ಯೇಸುವಿಗೆ ಸ್ವಂತವಾಗಿದೆ. Hallelujah. ಹಾಲೆಲೂಯಾ. How many people are ready? ಎಷ್ಟು ಜನ ಸಿದ್ಧರಾಗಿದ್ದೀರಾ? How many people are ready? ಎಷ್ಟು ಜನ ಸಿದ್ಧರಾಗಿದ್ದೀರಾ? The healing is next to you. Thank The you. healing is with you. ಯೇಸು ಸ್ವಾಮಿ ನಿಮ್ಮ ಜೊತೆಗೆ The ಮಾತಾಡ್ತಾರೆ. healing is with you. ಆ ಒಂದು ಗುಣಪಡಿಸುವಿಕೆ ನಿನ್ನ ಜೊತೆಗಿದೆ. Hallelujah. Thank you. Hallelujah. Wonderful skit. We'll clap. ಅವರಿಗೆ ನಾವು ಚಪ್ಪಾಳೆ ತಟ್ಟೋಣ. Hallelujah. Without a skit, whatever powerful sermon a man of God gives, someone will be sleeping. ನೋಡ್ತೀವಿ ಈ ಒಂದು ನಾಟಕದ ಮುಂಚೆ ಕಿರುನಾಟಕದ ಮುಂಚೆ ದೇವಸೇವಕರು ಎಂಥ ಒಂದು ಶಕ್ತಿಯುತವಾದ ಪ್ರಸಂಗವನ್ನ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಅದು ಮಿಸ್ ಆಗ್ತದೆ. Hallelujah. Someone will be sleeping in the corner. ಯಾರೋ ಒಬ್ರು ಮಲಗಿರ್ತಾರೆ ಇಲ್ಲಿ. That's the reason I always explain with a skit. ಯಾರೋ ಒಬ್ರು ಮಲಗಿರಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಾನು ಯಾವಾಗಲೂ ಒಂದು ನಾಟಕದೊಂದಿಗೆ ನಾನು ಪ್ರಸಂಗವನ್ನ ವಿವರಿಸುತ್ತೇನೆ. Hallelujah. ಹಾಲೆಲೂಯಾ. How many people want to unlock? ಎಷ್ಟು ಜನರಿಗೆ ಆ ಪವಿತ್ರ ಆತ್ಮನ ಬಿಡುಗಡೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಾ? Sakala barakala. ಥ್ಯಾಂಕ್ ಯು ಲಾರ್ಡ್. Your hand, the heaven will look. ನಿಮ್ಮ ಕೈಗಳು ಪರಲೋಕದಲ್ಲಿ ಕಾಣುತ್ತಿದೆ. You can raise up your hand. ನೀವು ನಿಮ್ಮ ಕೈಗಳನ್ನು ಎತ್ತಿರಿ. How many people want to unlock the Holy Spirit? ಎಷ್ಟು ಜನರು ಆ ಪವಿತ್ರ ಆತ್ಮನ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಿದ್ಧರಾಗಿದ್ದೀರಾ? You can show your hand to God. ನಿಮ್ಮ ಕರಗಳನ್ನ ಕರ್ತನಿಗೆ ತೋರಿಸಿರಿ. Jesus, I am ready. ಯೇಸುವೇ ನಾನು ಸಿದ್ಧನಾಗಿದ್ದೇನೆ. I am ready. ನಾನು ಸಿದ್ಧನಾಗಿದ್ದೇನೆ. I am ready. ನಾನು ಸಿದ್ಧನಾಗಿದ್ದೇನೆ. I am ready. ನಾನು ಸಿದ್ಧನಾಗಿದ್ದೇನೆ. Today onwards I will live a holiest life. ನಾನು ಇವತ್ತಿನಿಂದ ಪರಿಶುದ್ಧವಾದ ಜೀವಿತ ಜೀವಿಸುತ್ತೇನೆ. I will live a holiest life. ನಾನು ಪರಿಶುದ್ಧವಾದ ಜೀವಿತ ಜೀವಿಸುತ್ತೇನೆ. I will live a truthful life for you. ದೇವರೇ ಇವತ್ತಿನಿಂದ ಫಲದಾಯಕವಾದ ಜೀವನ ಮಾಡುತ್ತೇನೆ. I will not seek my wife. ನಾನು ನನ್ನ ಪಾಪ ಮತ್ತೆ ತಿರುಗಿ ಪಾಪವನ್ನು ಮಾಡುವುದಿಲ್ಲ. I will not seek my husband. ನಾನು ನನ್ನ ಗಂಡನ ಮುಂದೆ ಪಾಪ ಮಾಡುವುದಿಲ್ಲ. I will live a truthful life. ದೇವರೇ ನಾನು ಫಲದಾಯಕವಾದ ಜೀವಿತ ಮಾಡುತ್ತೇನೆ. We're all going to stand up. We're all going to stand up. ನಾವೆಲ್ಲರೂ ಎದ್ದು ನಿಂತುಕೊಳ್ಳಿಕ್ಕೆ ಹೋಗ್ತಾ When we sing this song, ಯಾವಾಗ ನಾವು ಹಾಡು ಹಾಡುತ್ತೇವೋ you're going to tell the Lord. ನೀವು ದೇವರಿಗೆ ಹೇಳಿರಿ. Sakala baraka. Hallelujah. Many people, Pastor, this is what the Lord told. Many people, ಕರ್ತನು ನನಗೆ ಇದನ್ನು ಹೇಳುತ್ತಾ ಇದ್ದಾರೆ. ಅನೇಕ ಜನರು the love what they had, now they don't have for God. ಮೊದಲಿದ್ದ ಆದಿಯಲ್ಲಿದ್ದ ದೇವರ ಮೇಲೆ ಪ್ರೀತಿ ಈಗ ಇಲ್ಲ. The love what they started when they started the ministry, now it is not there. ಯಾವಾಗ ಸೇವೆಯನ್ನು ಆರಂಭಿಸಿದ್ರು ಆಗಿದ್ದ ಪ್ರೀತಿ ಈಗ ಇಲ್ಲ. The time they accept the Lord, that love is not here. ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡಾಗ ಇದ್ದ ಆ ಪ್ರೀತಿ ಈಗ ಇಲ್ಲ. The love is reduced. ಆ ಪ್ರೀತಿಯು ಕಡಿಮೆಯಾಗಿದೆ. The thirst is reduced. ದಾಹ ಕಡಿಮೆಯಾಗಿದೆ. Today we're going to repent. ಇವತ್ತು ನಾವು ಪಶ್ಚಾತ್ತಾಪ ಪಡೋಣ. I'm not going to sing the anointing song. I'm going to sing a simple song, repenting song. ಇವತ್ತು ನಾನು ಅಭಿಷೇಕದ ಹಾಡನ್ನು ಹಾಡ್ತಾ ಇಲ್ಲ. ನಾವು ಇವತ್ತು ಹಾಡ್ತಾ ಇರೋದು ಒಂದು ಮನ ತಿರುಗುವಿಕೆಯ ಪಶ್ಚಾತ್ತಾಪದ ಹಾಡನ್ನ. I'm going to tell Lord. ಇವತ್ತು ಹೇಳೋಣ I'm ಕರ್ತನಿಗೆ. going to come back to you, Lord. ದೇವರೇ ಇವತ್ತು ನಿಮ್ಮ ಜೊತೆಗೆ ನಾವು ಹಿಂದೆ I'm ಬರುತ್ತೇವೆ. going to come back to you, Lord. ನಿಮ್ಮ ಹತ್ರ ಬರುತ್ತೇವೆ I ಸ್ವಾಮಿ. will live for you, Lord. ನಿನಗೋಸ್ಕರವಾಗಿ ಜೀವಿಸುತ್ತೇವೆ. I want to end my life. God can bring here. ನಾನು ಯಾವುದನ್ನ ನಾನು ವಿರೋಧಿಸುತ್ತೇನೋ ಅದನ್ನ ಇಲ್ಲಿ ಬರುತ್ತದೆ. I want to end my life, but God brought me here. ನಾನು ನನ್ನ ಜೀವಿತವನ್ನ ತಿರಸ್ಕರಿಸ್ತಾ ಇದ್ದೆ, ಆದರೆ ದೇವರು ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾನೆ. If you can accept the Lord today, ಇವತ್ತು ನೀನು ಯೇಸುವನ್ನ ಸ್ವೀಕಾರ ಮಾಡಿಕೊಳ್ಳೋದಾದ್ರೆ, if you can unlock Jesus today, ನೀನು ಯೇಸುವಿಗಾಗಿ ತೆರೆಯ ಮಾಡು, ಆತನು ಬರುತ್ತಾನೆ. the Holy Spirit can come out of your life. ಯೇಸು ಪರಿಶುದ್ಧಾತ್ಮ ನಿಮ್ಮ ಜೀವಿತದಿಂದ ಹೊರಗಡೆ ಬರುತ್ತಾರೆ. God can bless you a bigger and bigger way, brother. ಇವತ್ತಿನಿಂದ ದೇವರು ನಿನ್ನನ್ನು ಶ್ರೇಷ್ಠವಾಗಿ ಆಶೀರ್ವಾದ ಮಾಡುತ್ತಾರೆ. Go and asking 1,000 rupees. He's not working in a corporate company to bless you with 1,000 rupees. He's the one who created the heaven and earth.
ಇಲ್ಲಿ ನೋಡ್ತೇವೆ 1,000 ರೂಪಾಯಿ ಹೋಗಿ ನೀವು ಕೇಳುವಾಗ ದೇವರೇ ಆ 1,000 ರೂಪಾಯಿ ಕೊಡುವುದು ಒಂದು ಆಶೀರ್ವಾದವಲ್ಲ. ಸರಿ, ಆತನು ಆಕಾಶ ಭೂಮಿಯನ್ನ ನಿರ್ಮಾಣ ಮಾಡಿದ ಕರ್ತನನ್ನು ನೀವು ಕೇಳ್ತಾ You ಇದ್ದೀರಾ. are me, our son and daughter. ನೀವು ನಾನು ದೇವರ ಮಗನು ಮತ್ತು ಮಗಳು. Go and ask God. ಯಾರೆಲ್ಲ ಕೇಳುತ್ತಾರೆ ದೇವರ, I need one house on this earth. ನನಗೆ ಈ ಭೂಮಿಯ ಮೇಲೆ ಒಂದು ಮನೆ ಬೇಕು. You told Abraham no. ನೀವು ಇಲ್ಲ ಅಂತ ಹೇಳೋದಿಲ್ಲ. You told Abraham, till your eyes goes, I'm going to give it to you. ನಿನ್ನ ಕಣ್ಣುಗಳ ದೃಷ್ಟಿ ಎಲ್ಲಿವರೆಗೆ ಹೋಗುತ್ತವೋ ಅಲ್ಲಿವರೆಗೆ ನಾನು ನಿನಗೆ ಕೊಡ್ತೇನೆ. Abraham, your son, even I am also your son. ಅಬ್ರಹಾಮನು ಅವರ ಮಗನಾಗಿರುವುದಾದ್ರೆ ನಾನು ಅವರ ಮಗ. Even I need a house on this earth. ನನಗೆ ಈ ಭೂಮಿಯ ಮೇಲೆ ಮನೆ ಬೇಕು. Even I have to be blessed on this earth. ನಾನು ಈ ಭೂಮಿಯ ಮೇಲೆ ಆಶೀರ್ವಾದ ಹೊಂದಬೇಕು. When you can make a king, David, when you can make a king, even you, for me, you can make a king. ಆತನು ದಾವೀದನನ್ನು ಒಬ್ಬ ಅರಸನಾಗಿ ಮಾಡುವುದಾದ್ರೆ ಇವತ್ತು ನನ್ನನ್ನು ಒಬ್ಬ ಅರಸನಾಗಿ ಮಾಡು. Or do you have a guts to go and stand before Jesus? ಈ ರೀತಿಯಾದ ಒಂದು ದಾಹ ಇದೆ ದೇವರ ಮುಂದೆ ಹೋಗಿ ನಿಂತುಕೊಳ್ಳಲಿಕ್ಕೆ. Are you guts to ask with Jesus, bless me? ದೇವರ ಹತ್ರ ಕೇಳೋಕೆ ಧೈರ್ಯ ಇದೆಯಾ? ದೇವರೇ ನನ್ನನ್ನು ಆಶೀರ್ವದಿಸಬಹುದಾಗಿ? I'm telling you, ನಿಮಗೆ ಹೇಳ್ತಾ ಇದ್ದೀನಿ, when the Holy Spirit comes out, ಯಾವಾಗ ಪರಿಶುದ್ಧಾತ್ಮನು ಹೊರಗಡೆ ಬರ್ತಾನೋ the Holy Spirit will speak to Jesus. ಪರಿಶುದ್ಧಾತ್ಮನು ಯೇಸುವಿನೊಂದಿಗೆ ಮಾತನಾಡುತ್ತಾನೆ. Jesus, ಯೇಸುವೇ, bless your son. ನಿನ್ನ ಮಗನನ್ನು ಆಶೀರ್ವದಿಸು. Bless him. ಆಶೀರ್ವದಿಸು ಇವನನ್ನು. He is faithful for you. ನಿನಗೋಸ್ಕರವಾಗಿ He is ನಂಬಿಕಸ್ಥನಾಗಿದ್ದಾನೆ. honest for you. ಆತನು ನಿನ್ನನ್ನು ಗೌರವಿಸುತ್ತಾನೆ. When the Holy Spirit declared, Jesus doesn't have anything to wait. ಯಾವಾಗ ಪರಿಶುದ್ಧಾತ್ಮನು ಇದನ್ನು ಹೇಳುತ್ತಾನೋ ಯೇಸು ಸ್ವಾಮಿ ಹತ್ರ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ, ನೇರವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. One by one, the blessing will be released. ಒಂದರ ನಂತರ ಒಂದು ಆಶೀರ್ವಾದವು ಬಿಡುಗಡೆ ಆಗುತ್ತದೆ. Hallelujah. 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 Till now we have spent almost like 7 lakhs for baptism of Holy Spirit. ನಾವು ಈ ಒಂದು ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್ ಇದಕ್ಕೆ 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. How the money came? ಅಲ್ಲ, ಹಣವು ಬಂತು. How money went? No one knows. ಹೇಗೆ ಬಂತು ಹೋಗುವುದು ಯಾರಿಗೆ ಗೊತ್ತಿಲ್ಲ. My God can give me. ನನ್ನ ದೇವರು ಅದನ್ನು ಕೊಡುತ್ತಾನೆ. Because I am working under my God. ಯಾಕೆಂದ್ರೆ ನನ್ನ ದೇವರ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದ್ದೇನೆ. My God will take me all over the Karnataka. ನನ್ನ ಕರ್ತನು ನನಗೆ ಹೇಳಿದ್ದು ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಹೋಗು ಎಂಬುದಾಗಿ. My God will take me to all over the globe. ನನ್ನ ದೇವರು ಹೇಳುತ್ತಾ ಇದ್ದಾರೆ ಇಡೀ ಪ್ರಪಂಚಕ್ಕೆ ಹೋಗು. Only foreigner people will come and do a ministry. Even Indian will go to foreign with a team and do the ministry. ಯಾರೋ ಫಾರಿನರ್ ಬಂದು ಇಲ್ಲಿ ಸೇವೆ ಮಾಡಬೇಕಾಗಿದೆ ಇಲ್ಲ, ನಾವು ಇಲ್ಲಿಂದ ಫಾರಿನರ್ ಹೋಗಿ ನಾವು ಸೇವೆ ಮಾಡಬೇಕಾಗಿದೆ. ದೇವರು ಆ ರೀತಿಯಾದ ಒಂದು ಪರಿಸ್ಥಿತಿ ತರುವುದಿಲ್ಲ. We will go as a team. ನಾವು ಹೋಗುತ್ತೇವೆ. Are you ready? ನೀವು ಸಿದ್ಧರಾಗಿದ್ದೀರಾ? Close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. ನಿನ್ನೊಂದಿಗಿರುವುದೇ Today onwards we going to leave for God. ಅಂತ್ಯರದ ಆಸೆಯ ಕಣ್ಣುಗಳು ಯೇಸುವನ್ನು ದೃಷ್ಟಿಸಲಿ. ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ನೊಂದಿಗೆ ಇರುವುದೇ ಅಂತ್ಯರದ ಆಸೆಯ. That is my thirsty Lord. ದೇವರೇ ನನಗೆ ದಾಹವನ್ನು ಕೊಡು. ನಿಂಚಿತ್ತೆ ಮಾಡುವುದೇ ಹೃದಯದ ತವಕವಯ್ಯ. ಏಸಯ್ಯ ನಿನ್ನನು ತಾನೇ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನನು ತಾನೇ ನನ್ ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗೆ ಇರುವುದೇ ಅಂತ್ಯರದ ಆಸೆಯ. How many people can say this? ಹೃದಯದ ತವಕವಯ್ಯ. Leave for you, Lord. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ನನಗಾಗಿ ಎಲ್ಲವ ಮಾಡುವವನೇ,
ಭಾರವ ನನ್ನೊರೆಯ ನನ್ ಭಾರವ ನನ್ನೊರೆಯ ನಿನ್ ಪಾದದಿ ಇಳಿಸಿರುವೆ ನಿನ್ ಪಾದದಿ ನಾ ಇಳಿಸಿರುವೆ Let us all sing this song. యేసయ్యా నిన్నను తానే ನನ್ಮುಂದೆ ನಿಲ್ಲಿಸಿರುವೆ యేసయ్యా, యేಸಯ್ಯಾ ನಿನ್ನನು ತಾನೆ ನನ್ಮುಂದೆ ನಿಲ್ಲಿಸಿರುವೆ ಕನಿಕರ್ವದಯವು ದೀರ್ಘ ಶಾಂತಿ ಕೃಪೆಯು ಉಳ್ಳವನೇ ಕನಿಕರ್ವದಯವು ದೀರ್ಘ ಶಾಂತಿ ಕೃಪೆಯು ಉಳ್ಳವನೇ ನನ್ನಾತ್ಮವ ನಾಶನಕ್ಕೆ ನನ್ನಾತ್ಮವ ನಾಶನಕ್ಕೆ ತಪ್ಪಿಸಿದೆ ನನ್ನ ರಕ್ಷಣೆ ನೀ ತಪ್ಪಿಸಿದೆ ನಮ್ಮ ರಕ್ಷಕ ಯಾರು ಅಂದ್ರೆ ದೇವರೊಬ್ಬರೇ ಎಲ್ಲರೂ ಅವರನ್ನು ನೋಡಿ ಹೇಳನ್ನುವ యేసయ్యಾ ನಿನ್ನನು ತಾನೆ ಅಪ್ಪ ನಿನ್ನನ್ನೇ ನಾನು ಇಟ್ಟಿರುವೆ ಹೌದಪ್ಪ ಬೇರೆ ಯಾರು ಬೇಡ ದೇವನೇ ನೀನೊಬ್ಬನೇ ಸಾಕಪ್ಪ ನನ್ನ ಪಾಪ ಎಲ್ಲ ನಿನ್ನ ಹತ್ರನೇ ಇಟ್ಟಿದ್ದೀನಪ್ಪ ನಿಲ್ಲಿಸಿರುವೆ ನಿನ್ನೊಂದಿಗೆ ಇರುವುದೇ Let us repeat this. ನನ್ನ ಆಸೆಯಯ್ಯ ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ ನಿನ್ನೊಂದಿಗೆ ಇರುವುದೇ ಅಪ್ಪ ನನ್ನ ಜೀವನದಲ್ಲಿ ಬೇರೆ ಯಾರು ಬೇಡಪ್ಪ ಅಪ್ಪ ನೀವೊಬ್ಬರೇ ಇದ್ರೆ ಸಾಕು ನನ್ನ ಜೀವನ ಪೂರ್ತಿ ನಿನ್ ಜೊತೆನೇ ಇರುವೆನು ನಾನು ಎಲ್ಲರೂ ಹೇಳಿ ಅಪ್ಪ ನೀನೊಬ್ಬನೇ ಸಾಕಪ್ಪ ಯಾರು ಬೇಡ ನನಗೆ ನಿನ್ನೊಂದಿಗೆ ಇರುವುದೇ ಅಪ್ಪ ಅಂತ್ಯದ ಆಸೆಯಯ್ಯ ನಿನ್ ಚಿತ್ತ ಅಪ್ಪ ನೀನು ಹೇಳಿದ್ರೆ ನಾನು ಮಾಡ್ತೀನಿ ನನ್ನ ಅಂತ್ಯದ ಆಸೆಯು ನೀನೇ ಅಪ್ಪ యేసయ్యా, యేసయ్యಾ ನಿನ್ನನು ತಾನೆ ನನ್ನ ಮುಂದೆ ನಿಲ್ಲಿಸಿರುವೆ యేసయ్యಾ yes Lord ನಿಲ್ಲಿಸಿರುವೆ
heaven is looking. ಪರಲೋಕ ನೋಡ್ತಾ ಇದೆ. The heaven is looking. ಪರಲೋಕ ನೋಡ್ತಾ The ಇದೆ. heaven is looking. ಪರಲೋಕ ನೋಡ್ತಾ ಇದೆ. The heaven is looking. ಪರಲೋಕ ನೋಡ್ತಾ ಇದೆ. So the heaven is looking. ಪರಲೋಕ ನೋಡ್ತಾ ಇದೆ. My brother, the heaven is looking. ನನ್ನ ಸಹೋದರಿ ಪರಲೋಕ My ನೋಡ್ತಾ ಇದೆ. sister, the heaven is looking. ನನ್ನ ಸಹೋದರಿಯ ಪರಲೋಕ ನೋಡ್ತಾ ಇದೆ. ನಾನು ತಾನೇ ನನ್ನ ಮುಂದೆ ನಿಲ್ಲಿಸಿರುವೆ ಸಯ್ಯ ನಿನ್ನನು ತಾನೇ ನನ್ನ ಮುಂದೆ ನಿಲ್ಲಿಸಿರುವೆ. Jamakanti have to know the Holy Spirit. ಜಮಖಂಡಿಗೆ ಗೊತ್ತಾಗಬೇಕಾಗಿದೆ ಪರಿಶುದ್ಧಾತ್ಮನು. People who want to stand for God. ಯಾರು ದೇವರಿಗೋಸ್ಕರವಾಗಿ ನಿಲ್ಲುತ್ತೇನೆ ಎಂಬುದಾಗಿ People who ಬಯಸುತ್ತಾರೆ. want to take that burden upon their life. ಯಾವರ ಜೀವಿತ ಮೇಲೆ ದೇವರ ದಾಹವನ್ನು ಹೊತ್ತುಕೊಳ್ಳಲಿಕ್ಕೆ ಬಯಸುವವರು Only those people can come from. ಆ ರೀತಿಯಾಗಿ ದಾಹವುಳ್ಳವರು ತೀರ್ಮಾನಿಸಿದವರು ಮಾತ್ರ ಮುಂದೆ ಬನ್ನಿ. I'm going to pray for the healing later, but now God is telling I need a new people to rise in Jamakanti. ನಾನು ನಿಮ್ಮ ಸೌಖ್ಯಕ್ಕೋಸ್ಕರ ಗುಣಪಡಿಸುವುದಕ್ಕೋಸ್ಕರ ಆಮೇಲೆ ಪ್ರಾರ್ಥಿಸುತ್ತೇನೆ. ಆದರೆ ದೇವರು ನನಗೆ ಹೇಳುತ್ತಾ ಇದ್ದಾರೆ, ಈ ಜಮಖಂಡಿಯಲ್ಲಿ ನನಗೋಸ್ಕರವಾಗಿ ನಿಲ್ಲುವವರು, ನನ್ನ ಭಾರವನ್ನು ಹೊತ್ತುಕೊಂಡು ಹೋಗುವವರು ಬೇಕಾಗಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. Many pastors they left Jamakanti and they went many places. ಅನೇಕ ಬೋಧಕರುಗಳು ಜಮಖಂಡಿಯನ್ನು ಬಿಟ್ಟು ಬೇರೆ ಸ್ಥಳಗಳಿಗೆ ಹೋಗಿದ್ದೀರಾ. Because there's no one to help the man of God. ಯಾಕೆಂದ್ರೆ ನೀವು ಒಬ್ಬ ದೇವರ ಮನುಷ್ಯನಿಗೆ ಸಹಾಯ ಮಾಡಲು ಯಾರು ಇಲ್ಲ. If you don't help, who will help the man of God? ನೀವು ಸಹಾಯ ಮಾಡದೇ ಇದ್ರೆ ಯಾರು ಸಹಾಯ If ಮಾಡುತ್ತಾರೆ? you don't bless with offering, who will bless them? ನೀವು ನಿಮ್ಮ ಸೇವಕರನ್ನು ಕಾಣಿಕೆಯಿಂದ ಆಶೀರ್ವದಿಸದೆ ಹೋದರೆ ಯಾರು ಆಶೀರ್ವದಿಸುತ್ತಾರೆ? Many man of God from Jamakanti they went and they settled in many other places. ಅವರು ಈ ಜಮಖಂಡಿ ಸ್ಥಳವನ್ನು ಬಿಟ್ಟು ಹೊರಗಡೆ ಹೋಗಿ ಅನೇಕ ಸ್ಥಳಗಳಲ್ಲಿ ನಿಂತಿದ್ದಾರೆ. That's what the Spirit of God is telling. ಇದನ್ನೇ ದೇವರ ಆತ್ಮ ನನಗೆ ಹೇಳ್ತಾ ಇದ್ದಾರೆ. I need a new people to anoint. ನನಗೆ ಹೊಸ ಜನರ ಬೇಕು ಅಭಿಷೇಕ ಮಾಡುವುದಕ್ಕಾಗಿ. God is telling me ದೇವರು ನನಗೆ ಹೇಳ್ತಾ ಇದ್ದಾರೆ, I want to rise new army from this place. ಈ ಸ್ಥಳದಿಂದ ಒಂದು ಹೊಸ ಸೈನ್ಯವನ್ನು ನಾನು ಎಬ್ಬಿಸುತ್ತಿದ್ದೇನೆ. Who want to stand for God, you can come right now. ಯಾರು ದೇವರಿಗೋಸ್ಕರವಾಗಿ ನಿಲ್ಲುತ್ತೇನೆ ಎಂಬುದಾಗಿ You ಬಯಸುತ್ತೀರೋ have to run and come. ನೀವು ಓಡಿ ಬನ್ನಿರಿ ಈ ಸ್ಥಳಕ್ಕೆ. Hallelujah. Who want to ದೇವರಿಗಾಗಿ stand for ನಿಲ್ಲ God? ಓಡಲು ಬಯಸುವವರು Come and stand here. ದೇವರಿಗಾಗಿ ಓಡಲು ಈ ಒಂದು ಸ್ಥಳದಲ್ಲಿ The ನಾನು burden of ದೇವರಿಗಾಗಿ Jesus will be given to you. ದೇವರ ಮಹಿಮೆ ನಿಮಗೆ ಕೊಡಲ್ಪಡುತ್ತದೆ. Holy Spirit, ಪರಿಶುದ್ಧಾತ್ಮನೇ, Holy Spirit, ಪರಿಶುದ್ಧಾತ್ಮನೇ, we are ready to do something for you. ನಿನಗೋಸ್ಕರವಾಗಿ ನಾವು ಮಾಡಲು ಸಿದ್ಧರಾಗಿದ್ದೇವೆ. Sakala bararararara. ಶಕದರಿ ಮಾಮಲಬ. Sekelebi rakalaba rakalaba. Who want to stand for Jesus? ಯಾರೆಲ್ಲ ಯೇಸುವಿಗಾಗಿ ನಿಲ್ಲಬೇಕೆಂಬುದಾಗಿ Who want to stand for Jesus? ಯಾರೆಲ್ಲ ಯೇಸುವಿಗಾಗಿ ನಿಲ್ಲಲು ಬಯಸುತ್ತೀರೋ I will stand for my Jesus. ನನ್ನ ಜನರಿಗೋಸ್ಕರವಾಗಿ ನಾನು ನಿಲ್ಲುತ್ತೇನೆ. I will stand for my God. ನನ್ನ ದೇವರಿಗಾಗಿ ನಿಲ್ಲುತ್ತೇನೆ. Brother, you are blessed. ದೇವರೇ ನೀವು ಆಶೀರ್ವಾದ ಹೊಂದಿದ್ದೀರಾ. Hallelujah. ಓರಿಮಾ ಶಂದರಿ. Come and stand, brother. Come and stand. ನೀವು ಇಲ್ಲಿ ಬಂದು ನಿಂತ್ಕೊಳ್ಳಿ. Sakalaba rakalaba rakalaba. ರಿಷಕದರಿ ಬಾಬಾ. Rakalaba rakalaba. ಓರಾಮ ಶಂದರಿ. Pastor, ಓರೇ ಶಂದರಿ. Pastor. Pastor, he speaks English. I can see the Lord is giving a new weapon in your hand. ದೇವರು ನಿನಗೆ ನಿನ್ನ ಕೈಯಲ್ಲಿ ಒಂದು ಹೊಸ ಆಯುಧ ಕೊಡ್ತಾ ಇದ್ದಾರೆ. A new weapon. ಹೊಸ ಆಯುಧ. The new weapon. ಹೊಸ ಆಯುಧ. Oh, Rakalaba. ರಾಮ You ಶಂದರಿ. did lot of sacrifice to stand for God. ನೀವು ಅನೇಕ ದೇವರಿಗಾಗಿ ನಿಲ್ಲುವುದಕ್ಕೋಸ್ಕರ ಅನೇಕ ಹೋರಾಟ ಮಾಡಿದ್ದೀರಾ. You did lot of sacrifice for God. ನೀವು ದೇವರಿಗೋಸ್ಕರವಾಗಿ ಅನೇಕ ತ್ಯಾಗಗಳನ್ನು But ಮಾಡಿದ್ದೀರಾ. today the Lord is telling, ಇವತ್ತು ದೇವರು ಹೇಳ್ತಾ I ಇದ್ದಾರೆ, am giving a new weapon. ಹೊಸ ಒಂದು ಆಯುಧ The ಕೊಡ್ತಾ ಇದ್ದಾರೆ. weapon is destroy the enemy. ಆ ಆಯುಧ ವೈರಿಯನ್ನು ನಾಶಪಡಿಸುತ್ತದೆ. Rakalaba, rakalaba. Mama, Enemy is a liar in your life. ಹಾಲೆಲೂಯಾ, ಹಾಲೆಲೂಯಾ. Enemy is a liar. ವೈರಿಯು ಸುಳ್ಳುಗಾರನು. Enemy is a liar. ವೈರಿಯು ಸುಳ್ಳುಗಾರನು. Oh, hallelujah. ಉರಿಮ ಶಂದರಿ. Man of God, ದೇವರ ಮನುಷ್ಯನೇ, you are blessed. ನೀವು ಆಶೀರ್ವಾದ This ಹೊಂದಿದ್ದೀರಾ. weapon will bless you. ಇದೀಗ ದೇವರು ಆಯುಧ ನಿಮ್ಮನ್ನು The weapon will ಆಶೀರ್ವದಿಸುತ್ತದೆ. bless you. ಓ ರಾಮ ಶಂದ. The weapon will bless you. ಆ ಆಯುಧ ನಿಮ್ಮನ್ನು ಆಶೀರ್ವಾದ ಮಾಡುತ್ತದೆ. One verse. ಓ ರಾಮ. You will have this weapon upon your head.
ನಿಮ್ಮ ತಲೆಯ ಮೇಲೆ ಆಯುಧ ಬೇಕಾಗಿದೆ. Whatever you declare from your mouth, ನಿಮ್ಮ ಬಾಯಿಂದ ಏನೆಲ್ಲ ಬರ್ತದೋ it will happen. ಅದು ಸಂಭವಿಸುತ್ತದೆ. It will happen. ಅದು ಸಂಭವಿಸುತ್ತದೆ. It will ಅದು happen. ಸಂಭವಿಸುತ್ತದೆ. Whatever you declare from your word, ನಿಮ್ಮ ಮಾತಿನಿಂದ ಏನೆಲ್ಲ that will ಘೋಷಿಸುತ್ತೀರೋ become a prophetical ಆ word. ಒಂದು ಪ್ರವಾದನೆಯ ಮಾತಾಗಿ ಬರ್ತದೆ. That is what the gift you need, pastor. ಆ ಒಂದು ವರವು ನಿಮಗೆ ಬೇಕಾಗಿದೆ. Today, ಯೇಸು, the gift is coming upon you. ಆ ಒಂದು ವರ ನಿಮ್ಮ ಮೇಲೆ ಬರ್ತಾ The ಇದೆ. gift is coming upon ಆ ವರ you. ನಿಮ್ಮ ಮೇಲೆ ಬರ್ತಾ ಇದೆ. Receive it in the name of ಹೊಂದಿಕೊಳ್ಳಿರಿ Jesus. ಯೇಸು ನಾಮದಲ್ಲಿ. Receive it in the name of Jesus. ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. Sakala barakala. Rokolo barakala barakala. ಅಂತ್ಯಕಾಲ ಅಭಿಷೇಕ Hallelujah. ಸಕಲ ಜನರ ಮೇಲೆ Yes, Lord. ಸುಗಿಕಾಲ ಸಮಯವಲ್ಲೋ ಆತ್ಮಾದಿ ತುಂಬಿಸಯ್ಯ ಅಂತ್ಯಕಾಲ ಅಭಿಷೇಕ ಎಲ್ಲರೂ. ಸಕಲ Everyone. ಜನರ ಮೇಲೆ The fire is going to come. ಸುಗಿಕಾಲ ಸಮಯವಲ್ಲೋ ಆತ್ಮಾದಿ ತುಂಬಿಸಯ್ಯ ಬೆಂಕಿಯಾಗಿ ಉರಿಯಲಯ್ಯ, ಅಗ್ನಿಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ. ಒಂದು ಸೈನ್ಯವನ ಕಾಣುವೆ ಅಧಿಕಾರವ ನೀಡಯ್ಯ, ಇದು ಆತ್ಮಾದಿ ಪ್ರವೇಶಿಸಲು ಅಧಿಕಾರ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ ಅಧಿಕಾರವ ನೀಡಯ್ಯ, ಇದು ಆತ್ಮಾದಿ ಪ್ರವೇಶಿಸಲು ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ. I need the Holy Spirit. ಒಂದು ಸೈನ್ಯನ ಕಾಣುವೆ I need the Holy ಆಹಾಬ Spirit. ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ, ಕರ್ಮೇಲಿನ ಪ್ರಾರ್ಥನೆಯಳು ಒಂದು ಕೈಮೇಘನ ಕಾಣುವೆ ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ Yes, Lord. Yes, Lord. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನದಿಯಲ್ಲಿ ಮುಳುಗಿಸಯ್ಯ. I don't know why you are wearing the white cloth. ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಇವತ್ತು ಬಿಳಿ ಬಟ್ಟೆ ಹಾಕಿದ್ದಾರೆ. But I'm going to tell you a surprise. ಆದ್ರೆ ನಿಮಗೆ ಒಂದು ಆಶ್ಚರ್ಯವನ್ನು ಹೇಳಲಿಕ್ಕೆ ಬಯಸ್ತೇನೆ. Ka ba 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 ba. ರಾಮ ಶಂದರಿಯ. I don't know why you are wearing the white dress. ನನಗೆ ಗೊತ್ತಿಲ್ಲ ನೀವು ಯಾಕೆ ಬಿಳಿ ಬಟ್ಟೆ ಹಾಕಿದ್ದೀರಾ ಅಂತ. But I'm going to give you the surprise. ಇವತ್ತು ನಿಮಗೆ ಒಂದು ಆಶ್ಚರ್ಯವನ್ನು ಕೊಡ್ತಾ ಇದ್ವಿ. God needed truthful people in politics to clean up everything. ಯಾಕೆಂದ್ರೆ ದೇವರಿಗೆ ಎಲ್ಲವನ್ನ ಶುದ್ಧ ಮಾಡುವುದಕ್ಕೆ ಫಲವುಳ್ಳ ಜನರು ಬೇಕಾಗಿದ್ದಾರೆ. God's eyes has come upon you, brother. ದೇವರ ದೃಷ್ಟಿ ನಿಮ್ಮ ಮೇಲೆ ಬಂದಿದೆ ಬ್ರದರ್. Automatically the door will open for brother Sri. ಎಲ್ಲ ತಾನಾಗಿ ನಿಮ್ಮ ಮುಂದೆ ಬಾಗಿಲುಗಳು ತೆರೆಯುತ್ತವೆ. Automatically the door will be open. ಏನೇ ಇರಲಿ ನಿಮ್ಮ ಮುಂದೆ ಬಾಗಿಲುಗಳು The red mat will be put before you. ಯಾವೊಂದು ಕೆಂಪು ಕಾರ್ಪೆಟ್ ನಿಮ್ಮ ಮುಂದೆ ಹಾಕಲ್ಪಟ್ಟಿದೆ. Because God's eyes has come upon you. ಯಾಕೆಂದ್ರೆ ದೇವರ ಕಣ್ಣು ನಿಮ್ಮ ಮೇಲೆ ಬಂದಿದೆ. Once upon a time. ಒಂದು ದಿನ It's gone. ಆತನು ಹೋದವನು. No. ಈಗ The Holy Spirit time. ಪರಿಶುದ್ಧಾತ್ಮನ ಕಣ್ಣು. Once upon a time is over. ಆ ಹಳೆಯ ಸಮಯ ಹೋಯಿತು.
over. ಹಿಂದಿನ ಸಮಯ ಹೋಯಿತು. Now it's a time of Holy Spirit. ಈ ಸಮಯ ಪರಿಶುದ್ಧ You will see the power. ದೇವರು ಬಲವನ್ನು You ಕೊಡುತ್ತಾನೆ. will see the glory. ನಿಮಗೆ ದೇವರ You ಮಹಿಮೆ, will see the anointing. ನೀವು ಅಭಿಷೇಕವನ್ನು ಹೊಂದುತ್ತೀರಿ. The red mat will be before you. ನಿನ್ನ ಮುಂದೆ ಕಾರ್ಪೆಟ್ ನಿಲ್ಲುತ್ತದೆ. Sakalaba, rakalaba. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮ ನದಿಯಲ್ಲಿ ಮುಳುಗಿಸೆಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮ ನದಿಯಲ್ಲಿ ಮುಳುಗಿಸೆಯ. ಮೇಲಿನ ಪ್ರಾರ್ಥನೆ ಒಂದು ಕೈ ಮೇಘನ ಮಾಡುವೆ, ಆವಾಗನಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ. ಮೇಲಿನ ಪ್ರಾರ್ಥನೆ ಒಂದು ಕೈ ಮೇಘನ ಕಾಣುವೆ, ಆಹಾವ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮ ನದಿಯಲ್ಲಿ ಮುಳುಗಿಸೆಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮ ನದಿಯಲ್ಲಿ ಮುಳುಗಿಸೆಯ. You are the one. You are the one. Come and stand, brother. Rakhalaba, rakhalaba. Rikhilibi, rakhalaba. Rukholoba, rakhalaba. Thank you, Lord. Hallelujah. Amen. Hallelujah. Hallelujah. Many times, many people told it's not doing good in life. ಅನೇಕ ಜನರು ಅನೇಕ ಸಾರಿ ಹೇಳಿದ್ದಾರೆ ನಿಮ್ಮ ಜೀವಿತನ ನೀವು ಜೀವಿಸಲಿಕ್ಕಾಗಲ್ಲ ಎಂಬುದಾಗಿ. He's not going to do good in his life. ಈತನ ಜೀವಿತದಲ್ಲಿ ಏನು ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗಲ್ಲ ಎಂಬುದಾಗಿ. He's not going to be blessed in his life. ನಿಮ್ಮ ಜೀವಿತ ನೀವು ಆಶೀರ್ವಾದ ಹೊಂದೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. He's not going to be settled in his life. ನಿಮ್ಮ ಜೀವಿತದಲ್ಲಿ ನೀವು ಸೆಟ್ಲ್ ಆಗ್ತೀರಾ ಅಂತ ಹೇಳಿಲ್ಲ. But my God is telling, ಆದ್ರೆ ನಮ್ಮ ದೇವರು ನಿಮಗೆ ಹೇಳ್ತಾ ಇದ್ದಾರೆ, the time he decided to live for me. ಅದು ನನ್ನನ್ನ ಆ ಒಂದು ಸಮಯ ನನಗೆ ಬಿಡುವಂತೆ ತೀರ್ಮಾನ ಮಾಡಿತು. The time he decided to live for me. ಆ ಒಂದು ಸಮಯ ನಾನು ನಿಮಗೋಸ್ಕರವಾಗಿ ಜೀವಿಸುವಂತೆ ಮಾಡುತ್ತಿದೆ. The time he decided to live for God. ಯಾವಾಗ ನೀನು ದೇವರಿಗೋಸ್ಕರವಾಗಿ ಜೀವಿಸುತ್ತೇನೆಂಬುದಾಗಿ ತೀರ್ಮಾನ ಮಾಡಿದೆಯೋ, everything have changed. ಪ್ರತಿಯೊಂದು ಬದಲಾಯಿತು. Everything have changed. ಪ್ರತಿಯೊಂದು ಬದಲಾಯಿತು. I don't know anything about your future. ನಿಮ್ಮ ಭವಿಷ್ಯದ ಬಗ್ಗೆ ನನಗೇನು ಗೊತ್ತಿಲ್ಲ. But your future is going to be blessed. ನಿಮ್ಮ ಭವಿಷ್ಯ ಆಶೀರ್ವಾದ ಹೊಂದ್ತಾ ಇದೆ. I don't know anything about your career. ನಿಮ್ಮ ಜೀವಿತದ ಬಗ್ಗೆ ಏನು ನನಗೆ But ಗೊತ್ತಿಲ್ಲ. your career is going to be blessed. ನಿಮ್ಮ ಜೀವನ ಆಶೀರ್ವಾದ ಹೊಂದಿದೆ. You are a blessed person. ನೀವು ಆಶೀರ್ವಾದ ಹೊಂದಿದ ವ್ಯಕ್ತಿ. You are the blessed person. ನೀವು ಆಶೀರ್ವಾದ ಹೊಂದಿದ ವ್ಯಕ್ತಿ. You are. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮ ನದಿಯಲ್ಲಿ Jesus will not call my name. ಮುಳುಗಿಸೆಯ. Jesus is calling you, brother. ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, The fire is coming. ಆತ್ಮ ನದಿಯಲ್ಲಿ ಮುಳುಗಿಸೆಯ. The fire is set upon his head. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮ ನದಿಯಲ್ಲಿ ಮುಳುಗಿಸೆಯ. Jesus will not call my name. This is what his prayer. ಯೇಸು ಸ್ವಾಮಿ ಹೆಸರನ್ನು ಕರೆದಾನೆ. Jesus will call my name. Jesus will not call my name. ಯೇಸು ಸ್ವಾಮಿ ನನ್ನ ಹೆಸರನ್ನು ಕರೆಯೋದಿಲ್ಲ. My name he will not call. ನನ್ನ ಹೆಸರು ಆತನು ಕರೆಯೋದಿಲ್ಲ. God didn't show me the name, but God showed me the fire upon his head. ಯಾವಾಗ ದೇವರು ನನಗೆ ಆತನ ಹೆಸರನ್ನು ತೋರಿಸಿದೆ, ಆತನ ಮೇಲಿರುವ ಬೆಂಕಿಯನ್ನು ದೇವರು ನನಗೆ ತೋರಿಸಿದ. God has showed the fire upon his head. ಆತನ ತಲೆ ಮೇಲೆ ಆತನ ಬೆಂಕಿಯನ್ನು ದೇವರು God is telling my son, ದೇವರು ಹೇಳ್ತಾ ಇದ್ದಾರೆ, ನನ್ನ I ಮಗನೇ, written your name in my right hand.
hand. ನಾನು ನನ್ನ ಬಲಗೈಯಲ್ಲಿ ನಿನ್ನ ಹೆಸರನ್ನು I ಬರೆದಿದ್ದೇನೆ. have written your name in my right ನಿನ್ನ hand. ಹೆಸರನ್ನು ನನ್ನ ಬಲಗೈಯಲ್ಲಿ ಬರೆದಿದ್ದೇನೆ. My fire is upon you, my son. ನನ್ನ ಬೆಂಕಿಯು ನಿನ್ನ ಮೇಲಿದೆ ನನ್ನ ಮಗನೇ. And steady about eagle. ನೀನು ಹದ್ದಿನ ಮೇಲೆ ಹೋಗಿ ವಾಸ ಮಾಡು. Sakala barararararararara. Sakala. ಹದ್ದಿನ ಹಾಗೆ ಕಲಿತುಕೋ. Like an eagle, I'm going to lift you up. ಹದ್ದಿನಂತೆ ಆತನು ಈತನ ಮೇಲಕ್ಕೆ ಎತ್ತುತ್ತೇನೆ. Like an eagle, God is going to lift you up. ಈ ಹದ್ದಿನಂತೆ ದೇವರು ನಿನ್ನ ಮೇಲಕ್ಕೆ ಎತ್ತುತ್ತಾರೆ. He's going to lift you up like this. ಯೇಸು ನಿನ್ನನ್ನು ಹೀಗೆ ಮೇಲಕ್ಕೆ ಎತ್ತುವಂತೆ You ಮಾಡ್ತಾನೆ. are thinking that you're going like this. ನೀನು ಯೋಚನೆ ಮಾಡ್ತೀನಿ ನಾನು ಹೀಗೆ ಹೋಗ್ತಾ ಇದ್ದೀನಿ ಎಂಬುದಾಗಿ. But God is taking like this. ಆದರೆ ದೇವರು ನಿನ್ನ ಹೀಗೆ ತೆಗೆದುಕೊಳ್ತಾ ಇದ್ದಾರೆ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, Yes, 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 yes. ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯಿ ಬೆಟ್ಟದಲ್ಲಿ Hallelujah. ಸೈನ್ಯವನ ಕಾಣುವೆ, ಹಲ್ಲೆಲೂಯಾ. ಇಸ್ರಾಯೇಲಿನ ದೇವರೇ, ರಾಜಾಳ ನನ್ನಲ್ಲುರಿಯಲಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನಲ್ಲುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಒಬ್ಬ ವ್ಯಕ್ತಿ Want to do for God something. One person, he want to do something for God, ಒಬ್ಬ ವ್ಯಕ್ತಿ ದೇವರಿಗಾಗಿ ಏನೋ ಮಾಡಬೇಕೆಂಬುದಾಗಿ ಬಯಸುತ್ತಿದ್ದಾನೆ. but he don't know what to do. ಆತನಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು. The Lord is telling, come on stage, I'll tell you what you have to do. ನೀನು ಈ ಒಂದು ಸ್ಟೇಜ್ ಮೇಲೆ ಬಾ, ನಿನಗೆ ನಾನು ಏನು ಮಾಡಬೇಕೆಂಬುದಾಗಿ ಹೇಳುತ್ತೇನೆ. One person, ಒಬ್ಬ ವ್ಯಕ್ತಿ have a greater thirsty. ಆತನಿಗೆ ಒಂದು ಶ್ರೇಷ್ಠವಾದ ದಾಹ I ಇದೆ. want to do something for you, God. ನೀನು ದೇವರಿಗಾಗಿ ಏನೋ ಒಂದು ಮಾಡಬೇಕೆಂಬ ಒಂದು I ದೊಡ್ಡ don't ದಾಹ. know what to do, Lord. ನನಗೆ ಗೊತ್ತಿಲ್ಲ ಸ್ವಾಮಿ ಏನು The ಮಾಡಬೇಕೆಂಬುದಾಗಿ. Lord is telling, come, friend. ದೇವರು ಹೇಳ್ತಾರೆ ನಿಮ್ಮ ಮುಂದೆ ಬಾ, I will tell you your calling. ನಾನು ನಿನಗೆ ಹೇಳುತ್ತೇನೆ. Why God is calling friend? ನನ್ನ ಸ್ನೇಹಿತನ ಯಾಕೆ ದೇವರು ನಿನ್ನ ಕರೀತಾ ಇದ್ದಾರೆ? You have to take one step for God. ಯಾಕಂದ್ರೆ ನೀನು ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಕಾಗಿದೆ. You have to take one step for God. ನೀನು ದೇವರಿಗಾಗಿ ಒಂದು ಹೆಜ್ಜೆ ಮುಂದೆ ಇಡಬೇಕಾಗಿದೆ. Shakalalalalalala. ಓ ರಾಮ ಶಂದರಿ. Sikilibi rakhalaba rakhalaba. You are the one, brother. Yes, ನೀವೇ ಅವರಾಗಿದ್ದೀರಾ ಆ ಥರ ಯೋಚನೆ ಮಾಡೋರು. ದೇವರು ಇವತ್ತು ನಿಮ್ಮ ಕರೆಯುವಿಕೆಯನ್ನು ಹೇಳ್ತಾ ಇದ್ದಾರೆ. He's calling inside the four wall. ನಿಮ್ಮ ಕರೆಯುವಿಕೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ. Four wall, when a brother kneel down and pray, ಆ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥಿಸಿರಿ. heaven is going to open for him. ಪರಲೋಕ ನಿಮಗೋಸ್ಕರ ತೆರೆಯಲ್ಪಡುತ್ತದೆ. That is the calling what God ಆ can. ಒಂದು ಕರೆಯುವಿಕೆಯನ್ನು ದೇವರು ನಿಮಗೆ ಕೊಡ್ತಾ ಇದ್ದಾರೆ. No one will see what ministry is doing, ಯಾರಿಗೆ ಗೊತ್ತಾಗಲ್ಲ ನೀವು ಯಾವ ಸೇವೆ ಮಾಡ್ತಾ ಇದ್ದೀರಾ. but heaven will look upon him. ಆದರೆ ಪರಲೋಕ ನಿಮ್ಮನ್ನ ನೋಡ್ತಾ ಇರ್ತದೆ. Many times people struggle for money, for finance, for ministry. ಅನೇಕ ಜನರು ಸೇವೆಗೋಸ್ಕರ ಹಣಗೋಸ್ಕರವಾಗಿ ಕಷ್ಟಪಡುತ್ತಾರೆ. But the Lord is telling your ministry is very simple. ಆದ್ರೆ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಸೇವೆ ಬಹಳ ಸುಲಭ. Inside the four wall, ನೀನ್ ನಾಲ್ಕು ಗೋಡೆಗಳ ಮಧ್ಯದಲ್ಲಿ. that is called Bethel. ಅದು ನಿನಗೆ ಒಂದು ಯುದ್ಧ ಎಂಬುದಾಗಿ. That is called Bethel. ಅದು ನಿಮಗೆ ಬೆಥೇಲ್ ಎಂಬುದಾಗಿ. That's called Bethel. ಅದು ದೇವರು ವಾಸಿಸುವ ಮನೆ ಬೆಥೇಲ್ ಎಂಬುದಾಗಿ. Bethel means open the door for heaven and earth. ಆ ಒಂದು ಬೆಥೇಲ್ ಎಂಬುದಾಗಿ ದೇವರ ಆಕಾಶದ ಭೂಮಿಗೋಸ್ಕರವಾಗಿ ದೇವರ ಬಾಗಿಲು ತೆರೆಯಲ್ಪಟ್ಟದ್ದು. You going to open a door. ನೀನು ಬಾಗಿಲನ್ನು ತೆರೆಯುತ್ತಿದ್ದಿ. Once that has become Bethel, ಯಾವಾಗ ಅದು ಬೆಥೇಲ್ ಆಗುತ್ತದೋ the Lord will speak to him. ದೇವರು ನಿನ್ನ ಜೊತೆಗೆ The ಮಾತನಾಡುತ್ತಾರೆ. Lord will tell, go to Manipur. ಆವಾಗ ದೇವರು ಹೇಳ್ತಾರೆ ನೀನು ಮಣಿಪುರಿಗೆ ಹೋಗು. He will go there. ಆತನು ಅಲ್ಲಿ ಹೋಗುತ್ತಾನೆ. He will take a room. ಅಲ್ಲಿ ಒಂದು ಕೋಣೆಯನ್ನು He will ತೆಗೆದುಕೊಂಡು kneel down and pray. ಆತನು ಮೊಣಕಾಲು ಹಾಕಿ He will ಪ್ರಾರ್ಥಿಸುತ್ತಾನೆ. pray. ಆತನು He ಪ್ರಾರ್ಥಿಸುತ್ತಾನೆ. will pray. ಆತನು And ಪ್ರಾರ್ಥಿಸುತ್ತಾನೆ. the Lord will say the Bethel. ಆವಾಗ ದೇವರು ಹೇಳ್ತಾರೆ ಇದು ಬೆಥೇಲ್. And God will speak to him. ದೇವರು ಮಾತನಾಡ್ತಾರೆ. God will say, go to Uti. ಆವಾಗ ದೇವರು ಹೇಳ್ತಾರೆ ಊಟಿಗೆ ಹೋಗು. He will go to Uti. ಅಲ್ಲಿ ಹುಬ್ಳಿ ಹೋಗ್ತಾರೆ. He will take a ಅಲ್ಲಿ room. ಒಂದು ರೂಮ್ ಅನ್ನು He ತೆಗೆದು will pray. ಅಲ್ಲಿ He will ಪ್ರಾರ್ಥಿಸುತ್ತಾರೆ. pray. And God will say, that is Bethel. ದೇವರು ಹೇಳ್ತಾರೆ ಅದು That
is the anointing ಅದೇ ಒಂದು ಅಭಿಷೇಕ that the Lord kept upon you. ದೇವರು ನಿನ್ನ ಮೇಲೆ ಅಭಿಷೇಕ ಇಟ್ಟಿದ್ದಾರೆ. ಅದೇ ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. Yes. The Lord is putting only one word. ದೇವರು ನನಗೆ ಒಂದು ಮಾತನ್ನು ಇಡ್ತಾ ಇದ್ದಾರೆ. Hallelujah. 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 Very soon you will see he's going to become a man of God. ಬೇಗನೆ ಈತನು ದೇವರ ಮನುಷ್ಯನಾಗ್ಲಿಕ್ಕೆ ಹೋಗ್ತಾ ಇದ್ದಾನೆ. Hallelujah. 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 You have any thirsty for that, pastor? ನಿಮಗೆ ಆ ದಾಹ ಇದೆ ದೇವರ ಸೇವಕನಾಗ್ಲಿಕ್ಕೆ. Yes. Yes. Hallelujah. Unique anointing is going to come upon his life. ನಿನಗೆ ದೇವರ ಮೇಲೆ ಒಂದು ಅಭಿಷೇಕ ಇಳಿದು ಬರಲಿಕ್ಕಿರುವ The unique anointing. ಅಭಿಷೇಕ. The unique anointing. The ಪ್ರತ್ಯೇಕವಾದಂತ ಒಂದು ಅಭಿಷೇಕ. The unique anointing is going to come upon him. ಅದು ಒಂದು ಪ್ರತ್ಯೇಕವಾದಂತ ಒಂದು ಅಭಿಷೇಕ, ವಿಶೇಷವಾದಂತ ಅಭಿಷೇಕ ಈತನ ಮೇಲೆ ಬರಲಿಕ್ಕಿದೆ. Slower. ಬೆಂಕಿಯಾಗಿ ಒಂದು ಪ್ರತ್ಯೇಕ ವಿಶೇಷವಾದ ಅಭಿಷೇಕ. What anointing? ಯಾವ ಅಭಿಷೇಕ? It's a unique anointing. ಅದು ಪ್ರತ್ಯೇಕವಾದ. Hallelujah. Hallelujah. I'll tell you how that will work. ಅದಕ್ಕೋಸ್ಕರ ಹೇಗೆ ಕೆಲಸ ಮಾಡ್ತದೆ? Someone is telling me to tell this. ನನಗೆ ಪರಿಶುದ್ಧಾತ್ಮ ಹೇಳ್ತಾ ಇದ್ದಾನೆ ಹೇಳುವುದಕ್ಕೆ. The unique anointing. ಆ ಒಂದು ವಿಶೇಷವಾದ ಅಭಿಷೇಕ. ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ. He will sit with the small children and he will speak. He will sit with the small children and he will speak. ಆತನು ಮಕ್ಕಳೊಂದಿಗೆ ಕುಳಿತುಕೊಂಡು ಮಾತನಾಡುತ್ತಾನೆ. While telling the story itself, the children will be filled with anointing. ಯಾವಾಗ ಆ ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಇರ್ತಾರೋ ಆ ಮಕ್ಕಳು ಆಗಲೇ ಅಭಿಷೇಕವನ್ನು ಹೊಂದುತ್ತಾರೆ. Hallelujah. He will be telling the God story to the small children. ಆತನು ದೇವರ ಕಥೆಯನ್ನು ಚಿಕ್ಕ ಮಕ್ಕಳಿಗೆ ಹೇಳುವಾಗಲೇ While they are listening the story itself, they'll be filled with the Holy Spirit. ಯಾವಾಗ ಕಥೆಯನ್ನು ಮಕ್ಕಳಿಗೆ ಕೇಳ್ತಾ ಇರ್ತಾರೋ ಆವಾಗಲೇ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ತಾರೆ. He will be filled, because the God kept ministry upon the small children. ದೇವರು ನಿನಗೋಸ್ಕರ ಚಿಕ್ಕ ಮಕ್ಕಳ ಮೇಲೆ ಒಂದು ಸೇವೆಯನ್ನು ಇಟ್ಟಿದ್ದಾರೆ. The God is telling, do not look bigger things, look small things, because through small things I'm going to take the bigger way. ನೀನು ದೊಡ್ಡ ಕಾರ್ಯಗಳನ್ನು ನೋಡಬೇಡ, ಚಿಕ್ಕ ಕಾರ್ಯಗಳನ್ನು ನೋಡು. ಆ ಚಿಕ್ಕ ಕಾರ್ಯಗಳ ಮುಖಾಂತರವಾಗಿ ದೊಡ್ಡ ಕಾರ್ಯಗಳಿಗೆ ನಿನ್ನ ತೆಗೆದುಕೊಳ್ಳು. That's a unique anointing. ಅದೇ ಒಂದು ಪ್ರತ್ಯೇಕವಾದ That's a unique anointing, brother. ಅದು ಅಭಿಷೇಕ, ಪ್ರತ್ಯೇಕವಾದ ಅಭಿಷೇಕ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯನ್ನು ಒಂದು ಕೈ ಮೇಘನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈ ಮೇಘನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ. Let us people stand here itself. ಈ ಜನರು ಇಲ್ಲೇ ನಿಂತುಕೊಳ್ಳಲಿ. I'm going to come here. ನಾನು ಅಲ್ಲಿ ಬರುತ್ತೇನೆ. ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಣುವೆ, ಇಸ್ರಾಯೇಲಿನ ದೇವರೇ
ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯ ನಾ ಕಾಣುವೆ, ಇಸ್ರಾಯೇಲಿನ ದೇವನೇ, ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯನ್ನು ಒಂದು ಕೈ ಮೇಘ ನಾ ಕಾಣುವೆ, ಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಸ್ಥಿಗಾಲ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವೇಶಿಸಲು. ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವೇಶಿಸಲು. ಎಲ್ಲರೂ ಬೆಂಕಿಯಾಗಿ ಇಳಿಯಲಯ್ಯ, ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯ ನಾ ಕಾಣುವೆ, ಇಸ್ರಾಯೇಲಿನ ದೇವನೇ, ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯ ನಾ ಕಾಣುವೆ, ಇಸ್ರಾಯೇಲಿನ ದೇವನೇ, ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವೇಶಿಸಲು. ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವೇಶಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯನ್ನು ಒಂದು ಕೈ ಮೇಘ ನಾ ಕಾಣುವೆ, ಆಹಾರ ನಡೆಸುವಂತೆ ಅತಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈ ಮೇಘ ನಾ ಕಾಣುವೆ, ಆಹಾರ ನಡುಗುವಂತೆ ಅತಿ ಮಳೆಯಾಗಿ ಸುರಿಯಲಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ
ಅವನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಅವನದಿಯಲ್ಲಿ ಮುಳುಗಿಸಯ್ಯ ಜ್ವಾಲೆಯನ್ನ ಕಾಣುವೆ ಆ ಜ್ವಾಲನಲ್ಲುರಿಯಲಯ್ಯ ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಣುವೆ ಇಸ್ರಾಯೇಲ್ ದೇವನೇ ಆ ಜ್ವಾಲನಲ್ಲುರಿಯಲಯ್ಯ ಹಸಿಗಾಲ ಎಂದು ಆತ್ಮದಿ ಪ್ರವೇಶಿಸಲು ಬೆಂಕಿಯಾಗಿ ಅಲೆಯ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಅಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಅಲೆಯ ಅಗ್ನಿಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಅಲೆಯ ಅಗ್ನಿಜ್ವಾಲೆಯಾಗಿ ಉರಿಯಲೆಯ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲೆಯ ಅಗ್ನಿಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲೆಯ ಅಗ್ನಿಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲೆಯ ಅಗ್ನಿಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲೆಯ ಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಹೋಗಿ ಬಬಬ ಆತ್ಮಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಲ ಬಿಡಕಲು ಅಗ್ನಿಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ Your sickness is going to leave. ನಿಮ್ಮ ವ್ಯಾಧಿ ನಿಮ್ಮನ್ನು ಬಿಟ್ಟು ಅಗ್ನಿಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲೆಯ 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 ಅಗ್ನಿಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ
ಒಂದು ಜ್ವಾಲೆಯ ನಾ ಕಾಣುವೆ Oh, hallelujah. Yes. ಇಸ್ರಾಯೇಲಿನ ದೇವನೇ ಆ ಜ್ವಾಲೆ ನನ್ನ ಉರಿಯಲೆಯ ಅಗ್ನಿ ಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲೆಯ ಅಗ್ನಿ ಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲೆಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿಯಾಗಿ ಇಳಿಯಲೆಯ ಅಗ್ನಿ Love to play any instrument? You love to play any instrument? ನಿಮ್ಮಕ್ಕೂ ಹೊಟ್ಟೆಲಿ ನೋವಿದೆಯಾ? You love to play any instrument? ನೀವು ಎನಿ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಕ್ಕೆ ನಿಮಗೆ ಉತ್ಸಾಹ ಇದೆಯಾ? What instrument? ಯಾವ ಇನ್ಸ್ಟ್ರೂಮೆಂಟ್? ಕೀಬೋರ್ಡ್. Today, ಇವತ್ತಿನಿಂದ Sakalaba Rakalaba. ಥ್ಯಾಂಕ್ ಯು ಲಾರ್ಡ್. We're going to buy one keyboard to her. ಇವತ್ತು ನಾವು ಒಂದು ಮಗಳಿಗೋಸ್ಕರ ಒಂದು ಕೀಬೋರ್ಡ್ ಅನ್ನು ತೆಗೆದುಕೊಡ್ತಾ ಇದ್ದೀವಿ. Even we go to Bangalore, ನಾವು ಬ್ಯಾಂಗ್ಳೂರಿಗೆ ಹೋದ್ರು the keyboard will reach the house. ಆ ಕೀಬೋರ್ಡ್ ಈ ಮಗಳ ಮನೆಯನ್ನು ಮುಟ್ಟುತ್ತದೆ. Our team is in charge for this. ನನ್ನ ಟೀಮ್ ಇದಕ್ಕೆ ಇನ್ಚಾರ್ಜ್ ಆಗಿರ್ತದೆ. Because many nights she cried and she prayed. ಅನೇಕ ರಾತ್ರಿ ಈ ಮಗಳು ಪ್ರಾರ್ಥಿಸಿ ಅತ್ತಿದ್ದಾಳೆ. We will provide a keyboard. ನಾವು ಅವಳಿಗೆ ಒಂದು ಕೀಬೋರ್ಡ್ ಅನ್ನು ಒದಗಿಸುತ್ತೇವೆ. ಬೆಂಕಿಯಾಗಿ ಇಳಿಯಲೆಯ ಅಗ್ನಿ ಜ್ವಾಲೆಯಾಗಿ ಉರಿಯಲೆಯ Thank you, Lord. ಬಿರುಗಾಳಿಯಾಗಿ ಬೀಸಲೆಯ ಆತ್ಮ ನದಿಯಲ್ಲಿ ಮುಳುಗಿಸಯ ಬೆಂಕಿ Miracle got it in your life. ಏನೇ ಅದ್ಭುತ, ಯಾವುದೇ ಅದ್ಭುತ ನಿಮ್ಮ ಜೀವಿತದಲ್ಲಿ ಆಗಿದೆಯಾ? Give mic to her. ಕೊಡಿ ಅವರಿಗೆ. She cannot walk, but she will speak from there. ಅವರಿಗೆ ನಡೆಯಕ್ಕಾಗಲ್ಲ, ಅಲ್ಲಿಂದ ಮಾತಾಡಮ್ಮ. What miracle God did in your life. ಯಾವ ಅದ್ಭುತ ನಿನ್ನ ಜೀವಿತದಲ್ಲಿ ದೇವರು And ಮಾಡಿದ್ದಾರೆ. I'm going to tell you what miracle God is going to do you in coming days. ಮತ್ತು ನಿನ್ನ ಬರುವ ದಿನಗಳಲ್ಲಿ ದೇವರು ಯಾವ ಅದ್ಭುತವನ್ನು ನಿನ್ನ ಜೀವಿತದಲ್ಲಿ ಮಾಡುತ್ತಾರೆ ಎಂಬುದಾಗಿ ನಾನು ನಿನಗೆ ಹೇಳುತ್ತೇನೆ. ಈಗ ದೇವರು ಯಾವ ಅದ್ಭುತ ಮಾಡಿದ್ದಾರೆ ಹೇಳು. ನನ್ನ ಶರೀರದಲ್ಲಿ ಬಹಳ ಅದ್ಭುತ ಮಾಡಿದ್ದಾರೆ. ನನ್ನ ಕಾಲೆಲ್ಲ ಮೂವ್ ಮಾಡಕ್ಕೆ ಬರ್ತಿರ್ಕಿಲ್ಲ, ಮತ್ತು ಕೂತ್ಕೊಳ್ಳೋಕೆ ಬರ್ತಿರ್ಕಿಲ್ಲ. ಈಗೆಲ್ಲ ಸ್ವಲ್ಪ ಪರವಾಗಿಲ್ಲ. Hallelujah. 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 How old you are? How old you are? ಎಷ್ಟು ಒಳ್ಳೆಯವರು ನೀವು. 20. 20. Sakalava. 27th age of 27. 27ನೇ ವಯಸ್ಸಿನಲ್ಲಿ She will get married. ನಿನಗೆ ಮದುವೆ ಆಗ್ತದೆ. She will walk and come to the hall. ಅವಳು ನಡ್ಕೊಂಡೇ ಹಾಲಿಗೆ ಬರ್ತಾಳೆ. With the bridegroom, she will walk and come inside. ಮದುಮಗನ ಜೊತೆಗೆ ನಡ್ಕೊಂಡೇ ಬರ್ತೀಯಾ? Invite us also, we will also come for your wedding. ನೀನು ನಮ್ಮನ್ನು ಆಹ್ವಾನ ಪಡಿಸುತ್ತೆ, ನಾವು ಕೂಡ ನಿನ್ನ ಮದುವೆಗೆ ಬರುತ್ತೇವೆ. God is good. ದೇವರು ಒಳ್ಳೆಯವರು. God is good all the time. ದೇವರು ಎಲ್ಲಾ ಸಮಯದಲ್ಲಿ ಒಳ್ಳೆಯವನು. My Jesus is good all the time. ನನ್ನ ಯೇಸು ಎಲ್ಲಾ ಸಮಯದಲ್ಲಿ ಒಳ್ಳೆಯವನು. My Savior is good all the ನನ್ನ time. ರಕ್ಷಕನು ಎಲ್ಲಾ ಸಮಯದಲ್ಲಿ ಒಳ್ಳೆಯವನು. He is a living God. ಆತನು ಜೀವಿಸುವ ದೇವರು. If anyone believes Jesus, ಯಾರಾದರೂ ಯೇಸುವನ್ನು ನಂಬಿದರೆ no one will return with a disappointment. ಯಾರಿಗೂ ಅಪಜಯ ಆಗುವುದಿಲ್ಲ. Hallelujah. Hallelujah. That is my Jesus. ಅದೇ ನನ್ನ ಕರ್ತನಾದ ಯೇಸು. Today is your Jesus. ಇದೇ ಇವತ್ತಿನ ನಿಮ್ಮ ರಹಸ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ
ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು ಜೀವವ ತುಂಬಿಸಯ್ಯ ನಿನ್ನ ಆತ್ಮದಿ ಪ್ರವಾದಿಸಲು